ಇವತ್ತು ಸಿರ್ವಾರ ಗ್ರಾಮ ಪಂಚಾಯಿತಿಯಲ್ಲಿ 2023-24ನೇ ಸಾಲಿನಲ್ಲಿ ನಮ್ಮ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಮಹಾತ್ಮ ಗಾಂಧಿ ನರೇಗಾ ಯೋಜನೆ ಹಾಗೂ ಸರ್ಕಾರದ 15ನೇ ಹಣಕಾಸು ಯೋಜನೆಯಲ್ಲಿ ಯಾವುದ್ಯಾವುದು ಯೋಜನೆ ಪ್ರಕಾರ ಏನು ಕೆಲಸಗಳಾಗಿದೆ, ಎಷ್ಟು ಅನುದಾನವಾಗಿದೆ ಮತ್ತು ಎಷ್ಟು ವೆಚ್ಚವಾಗಿದೆ ಇದರ ಬಗ್ಗೆ ಸಂಪೂರ್ಣವಾದ ಸಾಮಾಜಿಕ ಪರಿಶೋಧನೆಯನ್ನು ಹಿಂದಿನ 10 ದಿವಸಗಳಿಂದ ನಮ್ಮ ತಾಲೂಕಿನ ಲೆಕ್ಕ ಪರಿಶೋಧಕರು ಅವರು ಮತ್ತು ಅವರ ಟೀಮ್ ಅವರು ಬಂದು ಮಾಡಿ ಇವತ್ತು ಒಂದು ಗ್ರಾಮ ಸಭೆಯನ್ನು ನಮ್ಮ ಗ್ರಾಮ ಪಂಚಾಯತಿಯಲ್ಲಿ ಹಮ್ಮಿಕೊಂಡಿದ್ದೀವಿ. ಈ ಒಂದು ಗ್ರಾಮ ಸಭೆಯ ಅಧ್ಯಕ್ಷತೆಯನ್ನು ನಮ್ಮ ಈ ಗ್ರಾಮ ಸಭೆಯ ನೋಡಲ್ ಅಧಿಕಾರಿಗಳಾದಂತಹ ಹಾಗೂ ಪಶುಸಂಗೋಪನಾ ಸಹಾಯಕ ನಿರ್ದೇಶಕರಾದಂತಹ ಶ್ರೀ ಕಾಂತರಾಜ್ ಸರ್ ಹಾಜರಿದ್ದಾರೆ. ಅವರಿಗೆ ನಮ್ಮ ಗ್ರಾಮ ಪಂಚಾಯತಿ ಪರವಾಗಿ ಹಾಗೂ ನಿಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕ ಸ್ವಾಗತವನ್ನು ಕೊಡ್ತಾರೆ. ಅದೇ ಥರ ಈ ಒಂದು ಸಭೆಯಲ್ಲಿ ನಮ್ಮ ಗ್ರಾಮ ಪಂಚಾಯತಿ ಅಧ್ಯಕ್ಷರಾದಂತಹ ಶ್ರೀಮತಿ ಜಯಮ್ಮರವರು ಹಾಜರಿದ್ದಾರೆ. ಅವರಿಗೂ ಕೂಡ ಸ್ವಾಗತವನ್ನು ಕೊಡ್ತಾರೆ. ಅದೇ ದಿನ ನಮ್ಮ ಗ್ರಾಮ ಪಂಚಾಯತಿಯ ಉಪಾಧ್ಯಕ್ಷರಾದಂತಹ ಶ್ರೀ ಏಜಾಜ್ ಅಹಮದ್ ಅವರು ಹಾಜರಾಗಬೇಕಾಗಿದ್ದು ಕಾರಣಗಳಿಂದ ಹಾಜರಾಗಿಲ್ಲ. ಅವರಿಗೂ ಕೂಡ ಸ್ವಾಗತವನ್ನು ಕೊಡ್ತಾ ಇದ್ದೀವಿ. ಹಾಗೆಯೇ ಈ ಒಂದು ವೇದಿಕೆಯಲ್ಲಿ ನಮ್ಮ ಗ್ರಾಮ ಪಂಚಾಯತಿಯ ಸದಸ್ಯರಾದಂತಹ ಶ್ರೀ ಗೋವಿಂದರಾಜ್ ಅವರು ಹಾಜರಾಗಿದ್ದಾರೆ. ಅವರಿಗೂ ಕೂಡ ಸ್ವಾಗತವನ್ನು ಕೊಡ್ತಾ ಇದ್ದೀವಿ. ಹಾಗೆಯೇ ಈ ಒಂದು ಸಭೆಯಲ್ಲಿ ನಮ್ಮ ಸದಸ್ಯರಾದಂತಹ ಶ್ರೀಮತಿ ದೊಡ್ಡಾಯನವರು ಹಾಜರಿದ್ದಾರೆ. ಅವರಿಗೂ ಕೂಡ ಸ್ವಾಗತವನ್ನು ಕೊಡ್ತಾ ಇದ್ದೀವಿ. ಹಾಗೆಯೇ ಸದಸ್ಯರಾದಂತಹ ಶ್ರೀಮತಿ ಸುಧಾ ಅವರು ಹಾಜರಿದ್ದಾರೆ. ಅವರಿಗೂ ಕೂಡ ಸ್ವಾಗತವನ್ನು ಕೊಡ್ತಾ ಇದ್ದೀವಿ. ಹಾಗೆಯೇ ಶ್ರೀಮತಿ ಭವ್ಯ ಅವರು ಕೂಡ ಹಾಜರಿದ್ದಾರೆ. ಅವ್ರಿಗೂ ಕೂಡ ಸ್ವಾಗತವನ್ನು ಕೊಡ್ತಾ ಇದ್ದೀವಿ. ಹಾಗೆ ಸದಸ್ಯರಾದಂತಹ ಶ್ರೀ ನಾಗೇಶ್ ಅವರು ಹಾಜರಿದ್ದಾರೆ. ಅವ್ರಿಗೂ ಕೂಡ ಸ್ವಾಗತವನ್ನು ಕೊಡ್ತಾ ಇದ್ದೀವಿ. ಹಾಗೆಯೇ ನಮ್ಮ ಸದಸ್ಯರಾದಂತಹ ಗೌರಮ್ಮ ಲೋಕೇಶ್ ಅವರ ಹಾಜರಿದ್ದಾರೆ. ಅವ್ರಿಗೂ ಕೂಡ ಸ್ವಾಗತವನ್ನು ಕೊಡ್ತಾ ಇದ್ದೀವಿ. ಹಾಗೆ ಈ ಒಂದು ಸಭೆಯಲ್ಲಿ ನಮ್ಮ ಸಾಮಾಜಿಕ ಪರಿಶೋಧಕ ಅಧಿಕಾರಿಗಳಾದಂತಹ ಮೋಹನ್ ಅವರು ಹಾಜರಿದ್ದಾರೆ. ಅವ್ರಿಗೂ ಕೂಡ ನಮ್ಮ ಗ್ರಾಮ ಪಂಚಾಯತಿ ಪರವಾಗಿ ಸ್ವಾಗತವನ್ನು ಕೊಡ್ತಾ ಇದ್ದೀನಿ. ಹಾಗೆ ಇವರ ಜೊತೆಗೆ ಬಂದಿದ್ದಂತಹ ಇತರೆ ಸಿಬ್ಬಂದಿಗಳು ಕೂಡ ನಾನು ಸ್ವಾಗತವನ್ನು ಕೊಡ್ತಾ ಇದ್ದೀನಿ. ಹಾಗೆ ಈ ಒಂದು ಗ್ರಾಮ ಸಭೆಯಲ್ಲಿ ಹಾಜರಾಗಿರುವ ವಿವಿಧ ಇಲಾಖೆಯ ಅಧಿಕಾರಿಗಳು, ಸಿಬ್ಬಂದಿಗಳು ಹಾಗೂ ನಮ್ಮ ಗ್ರಾಮ ಪಂಚಾಯತಿಯ ಸಿಬ್ಬಂದಿಗಳು ಹಾಗೂ ಎಲ್ಲ ಗ್ರಾಮಗಳಿಂದ ಬಂದಿರುವ ಸಾರ್ವಜನಿಕರು ಕೂಡ ಸ್ವಾಗತವನ್ನು ಕೋರ್ತಾ ಇದ್ದೀನಿ. ಹಾಗೂ ನಾನು ಮೊದಲೇ ತಿಳಿಸಿದ ಹಾಗೆ ಈ ಒಂದು ಗ್ರಾಮ ಸಭೆಯಲ್ಲಿ ನಮ್ಮ 2023-24ನೇ ಸಾಲಿನಲ್ಲಿ ಇನ್ನೇನು ಈ ಎರಡು ಮುಖ್ಯವಾದ ಯೋಜನೆಗಳಾದಂತಹ ಮಹಾತ್ಮ ಗಾಂಧಿ ರಾಷ್ಟ್ರೀಯ ಗ್ರಾಮೀಣ ಉದ್ಯೋಗ ಖಾತ್ರಿ ಯೋಜನೆ ಮತ್ತು 15ನೇ ಹಣಕಾಸು ಯೋಜನೆಯಲ್ಲಿ ಹಿಂದಿನ ಸಾಲಿನಲ್ಲಿ ಏನೇನು ಅನುದಾನ ಮತ್ತು ವೆಚ್ಚಗಳಾಗಿದೆ ಅದರ ಬಗ್ಗೆ ಪರಿಶೋಧನೆ ನಡೆದಿದೆ. ಆ ಒಂದು ಪರಿಶೋಧನಾ ವರದಿಯನ್ನು ನಮ್ಮ ಪರಿಶೋಧಕರು ಈ ಒಂದು ಸಭೆಯಲ್ಲಿ ಮಂಡನೆ ಮಾಡುತ್ತಾರೆ. ಅದರ ಬಗ್ಗೆ ತಮ್ಮ ಅಭಿಪ್ರಾಯಗಳನ್ನು ತಿಳಿಸಿ ಈ ಒಂದು ಗ್ರಾಮ ಸಭೆಯನ್ನು ಯಶಸ್ವಿಗೊಳಿಸಿಕೊಡಬೇಕೆಂದು ಕೇಳುತ್ತಾ ಈ ಒಂದು ವರದಿಯನ್ನು ಮನವಿ ಮಾಡಬೇಕೆಂದು ಕೇಳ್ಕೊಳ್ತಾ ಇದ್ದೀನಿ. ಮಹಾತ್ಮ ಗಾಂಧಿ ರಾಷ್ಟ್ರೀಯ ಗ್ರಾಮೀಣ ಉದ್ಯೋಗ ಖಾತ್ರಿ ಯೋಜನೆಯ 2023-24ನೇ ಸಾಲಿನ ಸಾಮಾಜಿಕ ಪರಿಶೋಧನಾ ಗ್ರಾಮ ಸಭೆಯಲ್ಲಿ ಉಪಸ್ಥಿತರಿರುವಂತಹ ಶ್ರೀ ಕಾಂತರಾಜು ಸರ್ ಅವರು, ಸಹಾಯಕ ನಿರ್ದೇಶಕರು, ಪಶುಸಂಗೋಪನಾ ಇಲಾಖೆ ತುಮಕೂರು ಅವರೇ, ಹಾಗೂ ಗ್ರಾಮ ಪಂಚಾಯತ್ ಅಧ್ಯಕ್ಷರಾದ ಶ್ರೀಮತಿ ಜಯಮ್ಮನವರು, ಉಪಾಧ್ಯಕ್ಷರಾದ ಮೊಹಮ್ಮದ್ ನಿಜಾಜ್ ರವರು, ಅಭಿವೃದ್ಧಿ ಅಧಿಕಾರಿಗಳಾದ ಅಬ್ದುಲ್ ಬಾಷಾ ಅವರು, ಕಾರ್ಯದರ್ಶಿಗಳಾದ ಇಂದಿರಾಜ್ ಸರ್ ಅವರು ಹಾಗೂ ಸರ್ವ ಸದಸ್ಯರುಗಳು, ಆಶಾ ಕಾರ್ಯಕರ್ತರು, ಅಂಗನವಾಡಿ ಕಾರ್ಯಕರ್ತರು ಹಾಗೂ ಸೇರಿರ್ತಕ್ಕಂಥ ಗ್ರಾಮಸ್ಥರಿಗೆಲ್ಲರಿಗೂ ನಮಸ್ಕಾರ. ಮಹಾತ್ಮ ಗಾಂಧಿ ರಾಷ್ಟ್ರೀಯ ಗ್ರಾಮೀಣ ಉದ್ಯೋಗ ಖಾತ್ರಿ ಯೋಜನೆಯ ಉದ್ದೇಶಗಳು ಬೇಡಿಕೆ ಪ್ರಕಾರ ಗ್ರಾಮೀಣ ಪ್ರದೇಶದಲ್ಲಿ ವಾಸಿಸುವ ಪ್ರತಿ ಕುಟುಂಬಕ್ಕೆ ಒಂದು ಆರ್ಥಿಕ ವರ್ಷದಲ್ಲಿ 100 ದಿನಗಳಿಗೆ ಕಡಿಮೆಯಾದಂತೆ ಉದ್ಯೋಗವನ್ನು ಒದಗಿಸುವುದು. ಇದರ ಮೂಲಕ ನಿಗದಿತ ಗುಣಮಟ್ಟ, ದೀರ್ಘಕಾಲ ಬಾಳಿಕೆ ಬರುವಂತಹ ಆಸ್ತಿಗಳನ್ನು ಸೃಜನೆ ಮಾಡುವಂಥದ್ದು ಹಾಗೂ ಉತ್ಪಾದನಾಶೀಲ ಆಸ್ತಿಗಳನ್ನು ಸೃಜನೆ ಮಾಡುವುದು. ಬಡವರ ಜೀವನೋಪಾಯದ ಸಂಪನ್ಮೂಲಗಳನ್ನು ಬಲಪಡಿಸುವಂಥದ್ದು, ಸ್ವಯಂ ಪ್ರೇರಿತವಾಗಿ ಸಾಮಾಜಿಕ ಒಳಗೊಳ್ಳುವಿಕೆಯನ್ನು ಖಚಿತಪಡಿಸುವಂಥದ್ದು, ಪಂಚಾಯತ್ ರಾಜ್ ಸಂಸ್ಥೆಗಳನ್ನು ಬಲಪಡಿಸುವುದು. ಈ ಪಂಚಾಯತ್ ರಾಜ್ ಸಂಸ್ಥೆಗಳು ಅಂದರೆ ಗ್ರಾಮ ಪಂಚಾಯಿತಿ, ತಾಲೂಕ್ ಪಂಚಾಯಿತಿ ಮತ್ತು ಜಿಲ್ಲಾ ಪಂಚಾಯಿತಿ. ಮಹಾತ್ಮ ಗಾಂಧಿ ನರೇಗಾ ಯೋಜನೆಯಲ್ಲಿ ಕೂಲಿ ಕಾರ್ಮಿಕರಿಗೆ ನೀಡಲಾಗಿರುವ ಪ್ರಮುಖ ಹಕ್ಕುಗಳು ಉದ್ಯೋಗ ಚೀಟಿಯನ್ನು ಪಡೆಯುವಂತಹ ಹಕ್ಕುಗಳವರಾಗಿರುತ್ತಾರೆ. ಬೇಡಿಕೆ ಪ್ರಕಾರ ಅರ್ಜಿ ಸಲ್ಲಿಸಿದ 15 ದಿನಗಳಾಗಿ ಕೂಲಿಯನ್ನು ಪಡೆಯುವಂತಹ ಹಕ್ಕುಳ್ಳವರಾಗಿರುತ್ತಾರೆ.
ಆಯಾ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ 5 ಕಿಲೋಮೀಟರ್ ವ್ಯಾಪ್ತಿಯೊಳಗೆ ಕೆಲಸ ಪಡೆಯುವಂತಹವುಳ್ಳವರಾಗಿರುತ್ತಾರೆ. ಕಾಮಗಾರಿ ಸ್ಥಳದಲ್ಲಿ ನೀರು, ನೆರಳಿನ ವ್ಯವಸ್ಥೆ ಹಾಗೂ ಪ್ರಥಮ ಚಿಕಿತ್ಸಾ ಪೆಟ್ಟಿಗೆಯ ಸೌಲಭ್ಯವನ್ನು ಪಡೆಯುವಂತಹವುಳ್ಳವರಾಗಿರುತ್ತಾರೆ. ವಿಳಂಬ ಕೂಲಿ ಪಾವತಿ ಪಡೆಯುವಂತಹವುಳ್ಳವರಾಗಿರುತ್ತಾರೆ. ಕುಂದುಕೊರತೆಗಳನ್ನು ಕಾಲಮಿತಿಯೊಳಗೆ ಪರಿಹರಿಸಿಕೊಳ್ಳುವಂತಹವರಾಗಿರುತ್ತಾರೆ. ಕಾಮಗಾರಿ ಸ್ಥಳದಲ್ಲಿ ಅಂಗವಿಕಲತೆ ಅಥವಾ ಮರಣ ಸಂಭವಿಸಿದಲ್ಲಿ ಸರ್ಕಾರದ ವತಿಯಿಂದ ಸೂಕ್ತ ಪರಿಹಾರ ಪಡೆಯುವಂತಹವರಾಗಿರುತ್ತಾರೆ. ಈ ಸಾಮಾಜಿಕ ಪರಿಶೋಧನೆಯ ಮುಖ್ಯ ಉದ್ದೇಶ ಸಮುದಾಯ ಆಧಾರಿತ ಭಾಗವಹಿಸುವಿಕೆಯನ್ನು ಹೆಚ್ಚಿಸುವಂಥದ್ದು, ಯೋಜನೆಯು ಪರಿಣಾಮಕಾರಿ ಅನುಷ್ಠಾನಗಳು ಸಹಕಾರಿಯಾಗುವಂಥದ್ದು, ಫಲಾನುಭವಿಗಳು ತಮ್ಮ ಅಗತ್ಯ ಮತ್ತು ಕುಂದುಕೊರತೆಗಳನ್ನು ವ್ಯಕ್ತಪಡಿಸಲು ವೇದಿಕೆಯನ್ನು ಒದಗಿಸುವುದು, ಯೋಜನೆಯ ಅನುಷ್ಠಾನ ಪ್ರಕ್ರಿಯೆಯಲ್ಲಾಗುವ ಸೋರಿಕೆಯನ್ನು ಕಡಿಮೆ ಮಾಡುವ ಮೂಲಕ ಯೋಜನೆಯನ್ನು ಬಲಪಡಿಸುವಂಥದ್ದು, ಯೋಜನೆಯ ಅನುಷ್ಠಾನ ಪ್ರಕ್ರಿಯೆಯಲ್ಲಿ ಭಾಗವಹಿಸುವ ಪ್ರಾಥಮಿಕ ಭಾಗಿದಾರರ ಸಾಮರ್ಥ್ಯ ಅಭಿವೃದ್ಧಿಯಾಗುವಂಥದ್ದು. ಹಾಗೆ ಮಹಾತ್ಮ ಗಾಂಧಿ ನರೇಗಾ ಯೋಜನೆಯಲ್ಲಿ ವೈಯಕ್ತಿಕ ಕಾಮಗಾರಿಗಳನ್ನು ಸಹ ತಾವು ಅನುಷ್ಠಾನ ಮಾಡಿಕೊಳ್ಳಬಹುದು. ಕೋಳಿ ಶೆಡ್ ನಿರ್ಮಾಣಕ್ಕೆ 60,000, ದನದ ಶೆಡ್ ನಿರ್ಮಾಣಕ್ಕೆ 57,000, ಹಂದಿ ಶೆಡ್ ನಿರ್ಮಾಣಕ್ಕೆ 87,000, ಮೇಕೆ ಶೆಡ್ ನಿರ್ಮಾಣಕ್ಕೆ 70,000, ಬಯೋಗ್ಯಾಸ್ ಘಟಕ ನಿರ್ಮಾಣಕ್ಕೆ 50,000, ಬಚ್ಚಲಗುಂಡಿ ನಿರ್ಮಾಣಕ್ಕೆ 14,000 ರುಗಳನ್ನು ನಿಗದಿಪಡಿಸಲಾಗಿದೆ. ಹಾಗೆ ತೋಟಗಾರಿಕಾ ಬೆಳೆಗಳಾದ ಕಾಳುಮೆಣಸು, ನಿಂಬೆ, ಮೋಸಂಬಿ, ಕಿತ್ತಳೆ, ಬಾಳೆ, ತೆಂಗು, ಲವಂಗ, ಸೀತಾಫಲ, ದಾಳಿಂಬೆ, ಸೀಬೆ, ವಿಳೆದೆಲೆಂಬು ಹೀಗೆ ಹಲವಾರು ತೋಟಗಾರಿಕಾ ಬೆಳೆಗಳನ್ನು ಬೆಳೆದು ತಮ್ಮ ಜಮೀನುಗಳನ್ನು ಅಭಿವೃದ್ಧಿಪಡಿಸಬಹುದು. ಹಾಗೆ ಸಮುದಾಯ ಕಾಮಗಾರಿಗಳಾದ ಹೊಸದಾಗಿ ಕೆರೆಕಟ್ಟೆ ನಿರ್ಮಾಣ, ಕೆರೆಗಳ ಹೂಳೆತ್ತುವುದು, ಕಲ್ಯಾಣ ಅಭಿವೃದ್ಧಿ, ಶಾಲಾ ಶೌಚಾಲಯ ನಿರ್ಮಾಣ, ಕಾಂಪೌಂಡ್ ನಿರ್ಮಾಣ, ಮಳೆನೀರು ಕೊಯ್ಲು ನಿರ್ಮಾಣ, ಸಿಸಿ ಚರಂಡಿ, ಸಿಸಿ ರಸ್ತೆ ಹಾಗೂ ಶಾಲಾ ಅಡಿಗೆ ಕೋಣೆ ನಿರ್ಮಾಣ ಹೀಗೆ ಹಲವಾರು ಸಮುದಾಯ ಕಾಮಗಾರಿಗಳನ್ನು ಅನುಷ್ಠಾನ ಮಾಡಿಕೊಂಡು ತಮ್ಮ ಗ್ರಾಮಗಳನ್ನು ಅಭಿವೃದ್ಧಿಪಡಿಸಬಹುದು. ಈ ಎಲ್ಲ ಕಾಮಗಾರಿಗಳನ್ನು ಆಯಾ ವಾರ್ಡಿನ ಸದಸ್ಯರ ಅಧ್ಯಕ್ಷತೆಯಲ್ಲಿ ಕಾಮಗಾರಿಗಳನ್ನು ಪಟ್ಟಿ ಮಾಡಿ ಗ್ರಾಮ ಸಭೆಯಲ್ಲಿ ಈ ಪಟ್ಟಿ ಮಾಡಿದಂಥ ಕಾಮಗಾರಿಗಳನ್ನು ಆಯ್ಕೆ ಮಾಡಿ ಅನುಮೋದನೆಗಾಗಿ ಪ್ರಯೋಜನ ಪಟ್ಟಿ ತಯಾರು ಮಾಡಿ ಅನುಮೋದನೆಗಾಗಿ ತಾಲೂಕು ಪಂಚಾಯಿತಿ ಮತ್ತು ಜಿಲ್ಲಾ ಪಂಚಾಯಿತಿಗೆ ಸಲ್ಲಿಸಬೇಕಾಗುತ್ತೆ. ಅಲ್ಲಿಂದ ಮಂಜೂರಾಗಿ ಬಂದ ನಂತರ ಆದ್ಯತಾವಾರು ತಮ್ಮ ಕಾಮಗಾರಿಗಳನ್ನು ಅನುಷ್ಠಾನ ಮಾಡಿಕೊಳ್ಳಬೇಕಾಗುತ್ತೆ. ಆದ್ಯತಾವಾರು ಅಂತಂದ್ರೆ ಮೊದಲನೇದಾಗಿ ಭೂ ಅಭಿವೃದ್ಧಿಗೆ ಸಂಬಂಧಪಟ್ಟಂತಹ ಕಾಮಗಾರಿಗಳು, ಎರಡನೇದಾಗಿ ಜಲ ಸಂರಕ್ಷಣೆಗೆ ಸಂಬಂಧಪಟ್ಟಂತ ಕಾಮಗಾರಿಗಳು, ಮೂರನೇದಾಗಿ ಅರಣ್ಯೀಕರಣಕ್ಕೆ ಸಂಬಂಧಪಟ್ಟಂತ ಕಾಮಗಾರಿಗಳನ್ನ ಅನುಷ್ಠಾನ ಮಾಡಿಕೊಳ್ಳಬೇಕಾಗುತ್ತೆ. ಈ ಎಲ್ಲಾ ಕಾಮಗಾರಿಗಳನ್ನ ಆದ್ಯತಾವಾರು ನಿಯಮಾನುಸಾರ ಅನುಷ್ಠಾನ ಮಾಡಿಕೊಳ್ಳಬೇಕಾಗುತ್ತೆ. ಹಾಗೆ ಮಾನ್ಯ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿಗಳು ನಿಗದಿಪಡಿಸಿರುವ ವೇಳಾಪಟ್ಟಿ ಪ್ರಕಾರ ಈ ಗ್ರಾಮ ಪಂಚಾಯಿತಿಯಲ್ಲಿ ದಿನಾಂಕ 19/12/2024 ರಿಂದ 30/12/2024 2014/2023 ರಿಂದ 31/3/2024 ಅವಧಿಯಲ್ಲಿ ಅನುಷ್ಠಾನಗೊಂಡಂತಹ ಪ್ರತಿ ಕಾಮಗಾರಿಗಳ ಘಟಕ ಪರಿಶೀಲನೆ, ಸ್ಥಳ ಪರಿಶೀಲನೆ ಹಾಗೂ ಇದಕ್ಕೆ ಸಂಬಂಧಪಟ್ಟಂತೆ ಮನೆ ಭೇಟಿ ಕಾರ್ಯಕ್ರಮ ಹಮ್ಮಿಕೊಂಡಿದ್ದು, ಇದರ ಕ್ರೋಢೀಕೃತ ವರದಿಯನ್ನು ತಯಾರು ಮಾಡಿ ಈ ದಿನ ಈ ಸಭೆಯಲ್ಲಿ ಮಂಡಿಸುವುದೇ ಇದರ ಉದ್ದೇಶವಾಗಿದೆ. ಹಾಗೆ ಒಟ್ಟು ಈ ಗ್ರಾಮ ಪಂಚಾಯಿತಿಯಲ್ಲಿ 1/4/2023 ರಿಂದ 31/3/2024 ಅವಧಿಯಲ್ಲಿ 218 ಕಾಮಗಾರಿಗಳು ಅನುಷ್ಠಾನಗೊಂಡಿವೆ. ಗ್ರಾಮ ಪಂಚಾಯಿತಿ ವತಿಯಿಂದ 214 ಕಾಮಗಾರಿಗಳು ಅನುಷ್ಠಾನಗೊಂಡಿವೆ. ಒಟ್ಟು ವೆಚ್ಚ 40,48,541 ರುಗಳನ್ನು ವೆಚ್ಚ ಮಾಡಲಾಗಿದೆ. ಸಾಮಾಜಿಕ ಅರಣ್ಯ ಇಲಾಖೆಯಿಂದ 2 ಕಾಮಗಾರಿಗಳು ಅನುಷ್ಠಾನಗೊಂಡಿವೆ. 53,088 ರುಗಳನ್ನು ವೆಚ್ಚ ಮಾಡಲಾಗಿದೆ. ಹಾಗೆ PRD ಇಲಾಖೆಯಿಂದ 2 ಕಾಮಗಾರಿಗಳು ಅನುಷ್ಠಾನಗೊಂಡಿವೆ. ಈ ಕಾಮಗಾರಿಗಳಿಗೆ ಒಟ್ಟು ವೆಚ್ಚ 3,29,307. ಹಾಗೆ ಗ್ರಾಮ ಪಂಚಾಯಿತಿ, ಸಾಮಾಜಿಕ ಅರಣ್ಯ, PRD ಇಲಾಖೆಯಿಂದ ಒಟ್ಟು 218 ಕಾಮಗಾರಿಗಳ ವೆಚ್ಚ 44,30,936 ರುಗಳನ್ನು ವೆಚ್ಚ ಮಾಡಲಾಗಿದೆ. ಹಾಗೆ ಪ್ರತಿ ಕಾಮಗಾರಿ ಆ ಕಾಮಗಾರಿಗಳಿಗೆ ಆದಂತ ವೆಚ್ಚದ ವಿವರವನ್ನು ತಮ್ಮ ಮುಂದೆ ಮೂಡಿಸ್ತಾ ಇದ್ದೀನಿ. ಹೋದಂತ ಕಾಮಗಾರಿಗೆ ಸಂಬಂಧಪಟ್ಟಂತೆ ಯಾವುದಾದ್ರೂ ಕಾಮಗಾರಿ ಅನುಷ್ಠಾನವಾದರೆ ಹಣಪಾವತಿ ಆಗಿರುವುದು ಕಂಡುಬಂದರೆ ಈ ಸಭೆಯಲ್ಲಿ ತಿಳಿಸಬಹುದು ಅಂತ ಕೇಳ್ಕೊಂತ ಇದ್ದೀನಿ. ಗಂಡಯ್ಯನಪಳ್ಳಿ ಗ್ರಾಮದ ಗೋವಿಂದಯ್ಯ ನರಸಿಂಹಯ್ಯನವರ ಜಮೀನಿನಲ್ಲಿ ಬೋಧನೆ ನಿರ್ಮಾಣ ಕಾಮಗಾರಿ 13,588.
ಗಣ್ಣಯ್ಯನಪಳ್ಳಿ ಗ್ರಾಮದ ಪದ್ಮಾಕೋಂ ಸಿದ್ದಯ್ಯನವರ ವಸತಿ ನಿರ್ಮಾಣ 7,574. ಗಣ್ಣಯ್ಯನಪಳ್ಳಿ ಗ್ರಾಮದ ಮಂಜುಳಾಕು ವೆಂಕಟೇಶಯ್ಯನವರ ಜಮೀನಿನಲ್ಲಿ ಬದು ನಿರ್ಮಾಣ 6,952. ಗಣ್ಣಯ್ಯನಪಳ್ಳಿ ಗ್ರಾಮದ ಗಂಗನರಸಯ್ಯನವರ ಜಮೀನಿನಲ್ಲಿ ಬದು ನಿರ್ಮಾಣ 13,578. ಗಣ್ಣಯ್ಯನಪಳ್ಳಿ ಗ್ರಾಮದ ಉಮೇಶ್ ವೆಂಕಟಯ್ಯನವರ ಜಮೀನಿನಲ್ಲಿ ತೆಂಗಿನ ಸಸಿ ಕಾಮಗಾರಿ 2,250. ಗಣ್ಣಯ್ಯನಪಳ್ಳಿ ಗ್ರಾಮದ ಸಿದ್ದಯ್ಯನವರ ಜಮೀನಿನಲ್ಲಿ ಬದು ನಿರ್ಮಾಣ 3,476. ಕಾಡಿಪಳ್ಳಿ ಗ್ರಾಮದ ಲಕ್ಷ್ಮಮ್ಮ ಕೋಬೇಗೌಡರ ಮನೆ ಹತ್ತಿರ ದನದ ಶೆಡ್ ನಿರ್ಮಾಣ 9,988. ದೊಡ್ಡಯ್ಯನಪಳ್ಳಿ ಗ್ರಾಮದ ನಂಜುಂಡಯ್ಯ ಬಿನ್ ಸುಬ್ಬಯ್ಯನವರ ಜಮೀನಿನಲ್ಲಿ ತೆಂಗಿನ ಸಸಿ ಕಾಮಗಾರಿ 2,040. ದೊಡ್ಡಯ್ಯನಪಳ್ಳಿಯ ಸತೀಶ್ ಅವರ ಬಚ್ಚಲಗುಂಡಿ ಕಾಮಗಾರಿ 6,265. ದೊಡ್ಡಯ್ಯನಪಳ್ಳಿ ಗ್ರಾಮದ ಲಕ್ಷ್ಮೀನಾರಾಯಣ ಬಿನ್ ಕಾಳೆಯನವರ ಬದು ನಿರ್ಮಾಣ 11,060. ಗುಡ್ಡಯ್ಯ ಬಿನ್ ವೆಂಕಟರಮಣಯ್ಯನವರ ಜಮೀನಿನಲ್ಲಿ ಬದು ನಿರ್ಮಾಣ 13,528. ಗೋವಿಂದರಾಜ ಬಿನ್ ಗಂಗರಂಗಯ್ಯನವರ ಜಮೀನಿನಲ್ಲಿ ಬದು ನಿರ್ಮಾಣ 2,800. ಗೋವಿಂದರಾಜಪುರ ಗಿರಿಯಪ್ಪ ಬಿನ್ ರಂಗಯ್ಯನವರ ದನದ ಶೆಡ್ ನಿರ್ಮಾಣ 8,014. ಗೋವಿಂದರಾಜಪುರ ಗಿರಿಯಪ್ಪ ಬಿನ್ ವೆಂಕಟರಮಣಯ್ಯನವರ ಜಮೀನಿನಲ್ಲಿ ಬದು ನಿರ್ಮಾಣ 5,688. ಗೋವಿಂದರಾಜಪುರ ಗುಡ್ಡಯ್ಯ ಬಿನ್ ವೆಂಕಟರಮಣಯ್ಯನವರ ಜಮೀನಿನಲ್ಲಿ ತೆಂಗಿನ ಸಸಿ ನಿರ್ಮಾಣ 23,996. ಗೋವಿಂದರಾಜಪುರ ಜಮೀನಿನಲ್ಲಿ ತೆಂಗಿನ ಸಸಿ ನಿರ್ಮಾಣ ದೇವರಾಜ ಬಿನ್ ಬಂಡಿಗಿರಿಯಪ್ಪನವರ ಜಮೀನಿನಲ್ಲಿ ಬದು ನಿರ್ಮಾಣ 1,896. ಗೋವಿಂದರಾಜಪುರ ಗ್ರಾಮದ ನರಸಮ್ಮ ಬ್ಯಾಟಪ್ಪನವರ ವಸತಿ ನಿರ್ಮಾಣ 13,272. ಗೋವಿಂದರಾಜಪುರ ಗ್ರಾಮದ ಬಿಳಿನೀರು ಕಟ್ಟೆ ಎತ್ತರದಿಂದ ರಾಜಣ್ಣನ ಮನೆಯವರೆಗೆ ಜಲ್ಲಿ ರಸ್ತೆ ನಿರ್ಮಾಣ ಕೂಲಿ ಮೊತ್ತ 48,664. ಸಾಮಗ್ರಿ ಮೊತ್ತ 97,984. ಒಟ್ಟು 1,46,648. ಗೋವಿಂದರಾಜಪುರ ಗ್ರಾಮದ ಭಾನುಮತಿ ಶಶಿಧರ್ ಅವರ ಪೌಷ್ಟಿಕ ಕೈತೋಟ ಕಾಮಗಾರಿ 3,580. ಗೋವಿಂದರಾಜಪುರ ಗ್ರಾಮದ ಮುನಿಯಪ್ಪ ಬಿನ್ ವೆಂಕಟಪ್ಪನವರ ದನದ ಶೆಡ್ ನಿರ್ಮಾಣ 6,600. ಗೋವಿಂದರಾಜಪುರ ಗ್ರಾಮದ ರತ್ನಮ್ಮ ರಂಗಸ್ವಾಮಯ್ಯನವರ ದನದ ಶೆಡ್ ನಿರ್ಮಾಣ 8,014. ಗೋವಿಂದರಾಜಪುರ ಗ್ರಾಮದ ರಾಜಣ್ಣ ಲೇಟ್ ಗಿರಿಯಪ್ಪನವರ ದನದ ಶೆಡ್ ನಿರ್ಮಾಣ 6,600. ಗೋವಿಂದರಾಜಪುರ ಗ್ರಾಮದ ವೆಂಕಟೇಗೌಡ ಬಿನ್ ವೆಂಕಟರಾಮಯ್ಯನವರ ತೆಂಗಿನ ಸಸಿ ಕಾಮಗಾರಿ 13,048. ಗೋವಿಂದರಾಜಪುರ ಗ್ರಾಮದ ವೆಂಕಟೇಗೌಡ ಬಿನ್ ವೆಂಕಟಸ್ವಾಮಯ್ಯನವರ ಬದು ನಿರ್ಮಾಣ 11,692. ಗೋವಿಂದರಾಜಪುರ ಗ್ರಾಮದ ವೆಂಕಟೇಗೌಡ ಬಿನ್ ವೆಂಕಟಸ್ವಾಮಯ್ಯನವರ ನಿರ್ಮಾಣ 14,414. ಗೋವಿಂದರಾಜಪುರ ಗ್ರಾಮದ ವೆಂಕಟೇಶ್ ಗಿರಿಯಪ್ಪನವರ ಜಮೀನಿನಲ್ಲಿ ಕೃಷಿ ಹೊಂಡ ನಿರ್ಮಾಣ 4,424. ಗೋವಿಂದರಾಜಪುರ ಗ್ರಾಮದ ವೆಂಕಟೇಶ್ ಬಿನ್ ಗೋವಿಂದಯ್ಯನವರ ಬದು ನಿರ್ಮಾಣ 2,844. ಗೋವಿಂದರಾಜಪುರ ಗ್ರಾಮದ ಹನುಮಕ್ಕ ಗೋವಿಂದಯ್ಯನವರ ದನದ ಶೆಡ್ ನಿರ್ಮಾಣ 8,319. ಗೋವಿಂದರಾಜಪುರ ಗ್ರಾಮದ ತಿಮ್ಮೇಗೌಡ ಬಿನ್ ವೆಂಕಟಸ್ವಾಮಯ್ಯನವರ ಬದು ನಿರ್ಮಾಣ 8,532. ಗೋವಿಂದರಾಜಪುರ ಗ್ರಾಮದ ನಾಗಪ್ಪ ಬಿನ್ ತಿಮ್ಮೇಗೌಡರ ಬದು ನಿರ್ಮಾಣ 13,588. ಗೋವಿಂದರಾಜಪುರ ಗ್ರಾಮದ ಪೂಜಾರಿ ರಂಗಪ್ಪ ಬಿನ್ ವೆಂಕಟರಮಣಯ್ಯನವರ ಬದು ನಿರ್ಮಾಣ ಕಾಮಗಾರಿ 8,848. ಗೋವಿಂದರಾಜಪುರ ಗ್ರಾಮದ ಬ್ಯಾಟಪ್ಪ ಬಿನ್ ವೆಂಕಟಪ್ಪನವರ ಜಮೀನಿನಲ್ಲಿ ಬದು ನಿರ್ಮಾಣ 7,900. ಗೋವಿಂದರಾಜಪುರ ಗ್ರಾಮದ ರಂಗಮ್ಮ ಬೆಟ್ಟಸ್ವಾಮಯ್ಯನವರ ಜಮೀನಿನಲ್ಲಿ ಬದು ನಿರ್ಮಾಣ 15,484. ಗೋವಿಂದರಾಜಪುರ ಗ್ರಾಮದ ರಂಗಸ್ವಾಮಯ್ಯ ಬಿನ್ ತಿಮ್ಮಯ್ಯನವರ ಜಮೀನಿನಲ್ಲಿ ಬದು ನಿರ್ಮಾಣ 4,424. ಗೋವಿಂದರಾಜಪುರ ಗ್ರಾಮದ ರಾಜಣ್ಣ ಬಿನ್ ಗಿರಿಯಪ್ಪನವರ ಜಮೀನಿನಲ್ಲಿ ಬದು ನಿರ್ಮಾಣ 8,848. ಗೋವಿಂದರಾಜಪುರ ಗ್ರಾಮದ ವೆಂಕಟಪ್ಪ ಬಿನ್ ಮಧುರೆ ತಿಮ್ಮಯ್ಯನವರ ಜಮೀನಿನಲ್ಲಿ ಬದು ನಿರ್ಮಾಣ 18,328. ಗೋವಿಂದರಾಜಪುರ ಗ್ರಾಮದ ವೆಂಕಟರಮಣ ರಾಜಣ್ಣನವರ ಜಮೀನಿನಲ್ಲಿ ಬದು ನಿರ್ಮಾಣ 4,424. ಗೋವಿಂದರಾಜಪುರ ಗ್ರಾಮದ ವೆಂಕಟರಮಣ ಬಿನ್ ರಂಗಪ್ಪನವರ ಜಮೀನಿನಲ್ಲಿ ಬದು ನಿರ್ಮಾಣ 2,212. ಗೋವಿಂದರಾಜಪುರ ಗ್ರಾಮದ ಶಶಿಧರ ಬಿನ್ ಬಂಡಿಗಿರಿಯಪ್ಪನವರ ಜಮೀನಿನಲ್ಲಿ ಬದು ನಿರ್ಮಾಣ 2,212. ಗೋವಿಂದರಾಜಪುರ ಗ್ರಾಮದ ವಾಣಿ ಸ್ವಾಮಿರವರ ದನದ ಶೆಡ್ ನಿರ್ಮಾಣ 1,264. ಜಿಎಪಾಳ್ಯ ಗ್ರಾಮದ ಶಬೀನಾ ಬೇಗಂ ಮೊಹಮ್ಮದ್ ಹನೀಫ್ ರವರ ವಸತಿ ನಿರ್ಮಾಣ 26,544.
ಜಿಎಪಾಳ್ಯ ಗ್ರಾಮದ ಶಮೀಮ್ ತಾಜ್ ಕೋಮ್ ಮಹಮ್ಮದ್ ನವಾಬ್ರವರ ದನದ ಶೆಡ್ ನಿರ್ಮಾಣ 7,298. ಟಿಜಿಪಾಳ್ಯ ಗ್ರಾಮದ ಗಂಗಮ್ಮ ಕೋಮ್ ಮೂಡ್ಲೆಯನವರ ವಸತಿ ನಿರ್ಮಾಣ 11,060. ಟಿಜಿಪಾಳ್ಯ ಗ್ರಾಮದ ಗಂಗಲಕ್ಷ್ಮಮ್ಮ ಕೋಮ್ ತಿಮ್ಮೇಗೌಡರ ಭೌತಿಕ ಕೈತೋಟ ನಿರ್ಮಾಣ 2,632. ಟಿಜಿಪಾಳ್ಯ ಗ್ರಾಮದ ಲಕ್ಷ್ಮೀದೇವಮ್ಮ ಕೋಮ್ ಮೂಡ್ಲೆಯನವರ ವಸತಿ ನಿರ್ಮಾಣ 17,696. ಟಿಜಿಪಾಳ್ಯ ಗ್ರಾಮದ ವೆಂಕಟೇಗೌಡರ ಜಮೀನಿನಲ್ಲಿ ತೆಂಗಿನ ಸಸಿ ನಿರ್ಮಾಣ 3,250. ಡಿಎಸ್ ಪಾಳ್ಯ ಗ್ರಾಮದ ಮಹಮ್ಮದ್ ಫೈರೋಜ್ ಬಿನ್ ಅಬ್ದುಲ್ ಅಜೀಜ್ ರವರ ದನದ ಶೆಡ್ ನಿರ್ಮಾಣ 40,455. ಡಿಎಸ್ ಪಾಳ್ಯ ಗ್ರಾಮದ ಜಮೀನ್ ಕೋಮ್ ಜಾಬುದ್ದೀನ್ ರವರ ವಸತಿ ನಿರ್ಮಾಣ 28,440. ಡಿಎಸ್ ಪಾಳ್ಯ ಗ್ರಾಮದ ಸರ್ಕಾರಿ ಉರ್ದು ಹಿರಿಯ ಪ್ರಾಥಮಿಕ ಪಾಠಶಾಲೆಯಲ್ಲಿ ಕಾಂಪೌಂಡ್ ನಿರ್ಮಾಣ 45,513. ತಿಮ್ಮೇಗೌಡನಪಾಳ್ಯ ಗ್ರಾಮದ ಅಪ್ಪಣ್ಣ ಬಿನ್ ದಾಸೇಗೌಡರ ಜಮೀನಿನಲ್ಲಿ ಬದು ನಿರ್ಮಾಣ 2,212. ತಿಮ್ಮೇಗೌಡನಪಾಳ್ಯ ಗ್ರಾಮದ ಕಮಲಮ್ಮ ಕೋಮ್ ಬ್ಯಾಟರಪ್ಪನವರ ದನದ ಶೆಡ್ ನಿರ್ಮಾಣ 49,083. ತಿಮ್ಮೇಗೌಡನಪಾಳ್ಯ ಗ್ರಾಮದ ವೆಂಕಟೇಶ್ ಬಿನ್ ಬ್ಯಾಟರಯ್ಯಪ್ಪನವರ ದನದ ಶೆಡ್ ನಿರ್ಮಾಣ 4,948. ರಾಯಪುರ ಗ್ರಾಮದ ನಾಗರತ್ನಮ್ಮ ಕೋಮ್ ಕೆಂಚೇಗೌಡರ ಜಮೀನಿನಲ್ಲಿ ಬದು ನಿರ್ಮಾಣ 17,696. ಪಟ್ಟೇಗೌಡನಪಾಳ್ಯ ಕಡೂರಯ್ಯ ಬಿನ್ ಚಿಕ್ಕನರಸಯ್ಯನವರ ಜಮೀನಿನಲ್ಲಿ ಬದು ನಿರ್ಮಾಣ 22,120. ಪಟ್ಟೇಗೌಡನಪಾಳ್ಯ ಗ್ರಾಮದ ಗೋಪಾಲಕೃಷ್ಣನವರ ಜಮೀನಿನಲ್ಲಿ ಬದು ನಿರ್ಮಾಣ 11,060. ಹುಡುಕಟ್ಟೆ ಕಾವಲ್ ಗ್ರಾಮದ ರವಿ ಪ್ರಕಾಶ್ ಅವರ ಜಮೀನಿನಲ್ಲಿ ಬದು ನಿರ್ಮಾಣ 6,636. ಪುರದಕಟ್ಟೆ ಕಾವಲ್ ಗ್ರಾಮದ ಗಂಗಮ್ಮ ಕೋಮ್ ರೇವಯ್ಯನವರ ಜಮೀನಿನಲ್ಲಿ ತೆಂಗಿನ ಸಸಿ ಕಾಮಗಾರಿ 4,920. ಪುರದಕಟ್ಟೆ ಕಾವಲ್ ಗ್ರಾಮದ ಗಂಗಾಂಬಿಕೆ ಕೋಮ್ ಬಸವರಾಜರವರ ದನದ ಶೆಡ್ ನಿರ್ಮಾಣ 11,988. ಪುರದಕಟ್ಟೆ ಕಾವಲ್ ಗ್ರಾಮದ ಜಗದೀಶ್ ಬಿನ್ ಶಿವರಂಜಪ್ಪನವರ ಜಮೀನಿನಲ್ಲಿ ತೆಂಗಿನ ಸಸಿ ಕಾಮಗಾರಿ 10,636. ಪುರದಕಟ್ಟೆ ಕಾವಲ್ ಗ್ರಾಮದ ಜಯಮ್ಮ ಕೋಮ್ ಬಸವರಾಜರವರ ದನದ ಶೆಡ್ ನಿರ್ಮಾಣ 25,392. ಪುರದಕಟ್ಟೆ ಕಾವಲ್ ಗ್ರಾಮದ ಪ್ರಕಾಶ್ ಬಿನ್ ನಾರಾಯಣಪ್ಪನವರ ದನದ ಶೆಡ್ ನಿರ್ಮಾಣ 10,156. ಪುರದಕಟ್ಟೆ ಕಾವಲ್ ಗ್ರಾಮದ ಶಿವಮ್ಮ ಕೋಮ್ ಉಮೇಶ್ ರವರ ವಸತಿ ನಿರ್ಮಾಣ 6,320. ಪುರದಕಟ್ಟೆ ಗ್ರಾಮದ ಲಕ್ಷ್ಮೀದೇವಮ್ಮ ಕೋಮ್ ಶಿವರಾಮಯ್ಯನವರ ದನದ ಶೆಡ್ ನಿರ್ಮಾಣ 10,001. ಬೊಮ್ಮನಹಳ್ಳಿ ಕೆರೆ ಕೋಡಿ ಎತ್ತರದಿಂದ ಗುಡಿ ಕಾವಲುವರೆಗೆ ಕೋಡಿಹಳ್ಳ ಕಾಲುವೆ ಅಭಿವೃದ್ಧಿ ಕಾಮಗಾರಿ 1,54,840. ಬೊಮ್ಮನಹಳ್ಳಿ ಗಂಗನರಸಮ್ಮ ಕೋಮ್ ಗವಿಸಿದ್ದಯ್ಯನವರ ಜಮೀನಿನಲ್ಲಿ ಬದು ನಿರ್ಮಾಣ 632. ಬೊಮ್ಮನಹಳ್ಳಿ ಗಂಗಮ್ಮ ಕೋಮ್ ಕರಿಯಣ್ಣನವರ ಜಮೀನಿನಲ್ಲಿ ಬದು ನಿರ್ಮಾಣ 1,264. ಬೊಮ್ಮನಹಳ್ಳಿ ಗಂಗಾಶಾನಮ್ಮ ಕೋಮ್ ಗಂಗಾಧರಯ್ಯನವರ ಜಮೀನಿನಲ್ಲಿ ಬದು ನಿರ್ಮಾಣ 1,896. ಬೊಮ್ಮನಹಳ್ಳಿ ಗಂಗಾಧರಯ್ಯ ಬಿನ್ ಸಿದ್ದಯ್ಯನವರ ಜಮೀನಿನಲ್ಲಿ ಬದು ನಿರ್ಮಾಣ 11,060. ಬೊಮ್ಮನಹಳ್ಳಿ ಗವಿಯಣ್ಣ ಬಿನ್ ನರಸಿಂಹಯ್ಯನವರ ಜಮೀನಿನಲ್ಲಿ ಬದು ನಿರ್ಮಾಣ 632. ಬೊಮ್ಮನಹಳ್ಳಿ ಅನಸೂಯಮ್ಮ ಕೋಮ್ ರಾಜಣ್ಣನವರ ಪೌಷ್ಟಿಕ ಕೈತೋಟ ಕಾಮಗಾರಿ 420. ಬೊಮ್ಮನಹಳ್ಳಿ ಕಮಲಮ್ಮ ಕೋಮ್ ಗಿರೀಶ್ ಅವರ ವಸತಿ ನಿರ್ಮಾಣ 28,124. ಬೊಮ್ಮನಹಳ್ಳಿ ಕವಿತಾ ಕೋಮ್ ಗಿರೀಶ್ ಅವರ ಪೌಷ್ಟಿಕ ಕೈತೋಟ ಕಾಮಗಾರಿ 2,632. ಬೊಮ್ಮನಹಳ್ಳಿ ಕವಿತಾ ಕೋಮ್ ಭೈರಪ್ಪನವರ ದನದ ಶೆಡ್ ನಿರ್ಮಾಣ 40,865. ಬೊಮ್ಮನಹಳ್ಳಿ ಗ್ರಾಮದ ಕೃಷ್ಣಪ್ಪ ಕೋಮ್ ಕರೇಹನುಮಯ್ಯನವರ ಜಮೀನಿನಲ್ಲಿ ಬದು ನಿರ್ಮಾಣ 8,216. ಬೊಮ್ಮನಹಳ್ಳಿ ಗ್ರಾಮದ ಕೃಷ್ಣಮೂರ್ತಿ ಭೈರಪ್ಪನವರ ಜಮೀನಿನಲ್ಲಿ ಬದು ನಿರ್ಮಾಣ 4,740. ಬೊಮ್ಮನಹಳ್ಳಿ ಗ್ರಾಮದ ಕೆಂಪಮ್ಮನವರ ಮನೆ ಹತ್ತಿರ ಜಾನುವಾರು ಶೆಡ್ ನಿರ್ಮಾಣ 5,963. ಬೊಮ್ಮನಹಳ್ಳಿ ಗಂಗಬೇರೆಯ ಬಿನ್ ಮುನಿಯಪ್ಪನವರ ಜಮೀನಿನಲ್ಲಿ ಬದು ನಿರ್ಮಾಣ 3,476. ಬೊಮ್ಮನಹಳ್ಳಿ ಗಂಗಮಾಳಮ್ಮ ಕೋಮ್ ಬೆಟ್ಟಸ್ವಾಮಯ್ಯನವರ ದನದ ಶೆಡ್ ನಿರ್ಮಾಣ 29,214. ಬೊಮ್ಮನಹಳ್ಳಿ ಗ್ರಾಮದ ಗಂಗಮ್ಮನವರ ಜಮೀನಿನಲ್ಲಿ ಬಾಳೆ ಸಸಿ ಕಾಮಗಾರಿ 40,240. ಬೊಮ್ಮನಹಳ್ಳಿ ಗ್ರಾಮದ ಗಂಗಾಧರಯ್ಯ ಬಿನ್ ಹನುಮಂತಯ್ಯನವರ ಜಮೀನಿನಲ್ಲಿ ತೆಂಗಿನ ಸಸಿ ಕಾಮಗಾರಿ 24,908. ಬೊಮ್ಮನಹಳ್ಳಿ ಗ್ರಾಮದ ಗಂಗಾಧರಯ್ಯ ಬಿನ್ ಹನುಮಂತಯ್ಯನವರ ಜಮೀನಿನಲ್ಲಿ ಜಾನುವಾರು ಶೆಡ್ ನಿರ್ಮಾಣ 40,455. ಬೊಮ್ಮನಹಳ್ಳಿ ಗ್ರಾಮದ ಗೌರಮ್ಮನವರ ವಸತಿ ನಿರ್ಮಾಣ 28,440. ಬೊಮ್ಮನಹಳ್ಳಿ ಗ್ರಾಮದ ಚಿಕ್ಕಮ್ಮ ಕೋಮ್ ಬ್ಯಾಟರಪ್ಪನವರ ಜಮೀನಿನಲ್ಲಿ ಬದು ನಿರ್ಮಾಣ 11,060. ಬೊಮ್ಮನಹಳ್ಳಿ ಗ್ರಾಮದ ಚಿಕ್ಕಮ್ಮ ಕೋಮ್ ರಾಜಣ್ಣನವರ ವಸತಿ ನಿರ್ಮಾಣ 19,908.
ಬೊಮ್ಮನಹಳ್ಳಿ ಗ್ರಾಮದ ಜಯಮ್ಮ ಮೂಡಿಗೆರೆಯನವರ ಜಮೀನಿನಲ್ಲಿ ಬದು ನಿರ್ಮಾಣ 9164. ಬೊಮ್ಮನಹಳ್ಳಿ ಗ್ರಾಮದ ಜೋಗಪ್ಪ ಬಿನ್ ಬೈರಯ್ಯನವರ ಜಮೀನಿನಲ್ಲಿ ಬದು ನಿರ್ಮಾಣ 3476. ಬೊಮ್ಮನಹಳ್ಳಿ ಗ್ರಾಮದ ತಿರುಮಲಮ್ಮನವರ ಜಮೀನಿನಲ್ಲಿ ತೆಂಗಿನ ಸಸಿ ಕಾಮಗಾರಿ 9610. ಬೊಮ್ಮನಹಳ್ಳಿ ಗ್ರಾಮದ ದೊಡ್ಡಭೈರಪ್ಪ ಬಿನ್ ಜೋಗಪ್ಪನವರ ದನದ ಶೆಡ್ ನಿರ್ಮಾಣ 3000. ಬೊಮ್ಮನಹಳ್ಳಿ ಗ್ರಾಮದ ನಂಜಮ್ಮ ಗಂಗಬರೆಯನವರ ಪೌಚಿಕ ಕೈತೋಟ ಕಾಮಗಾರಿ 420. ಬೊಮ್ಮನಹಳ್ಳಿ ಗ್ರಾಮದ ಬೆಟ್ಟಸೋಮಯ್ಯ ಬಿನ್ ಭೈರಪ್ಪನವರ ಜಮೀನಿನಲ್ಲಿ ತೆಂಗಿನ ಸಸಿ ಕಾಮಗಾರಿ 2700. ಬೊಮ್ಮನಹಳ್ಳಿ ಗ್ರಾಮದ ಬೆಟ್ಟಸೋಮಯ್ಯ ಬಿನ್ ಭೈರಪ್ಪನವರ ಜಮೀನಿನಲ್ಲಿ ಬಾಳೆ ಸಸಿ ಕಾಮಗಾರಿ 18132. ಬೊಮ್ಮನಹಳ್ಳಿ ಗ್ರಾಮದ ಬೆಟ್ಟಸೋಮಯ್ಯ ಬಿನ್ ಭೈರಪ್ಪನವರ ಜಮೀನಿನಲ್ಲಿ ಬದು ನಿರ್ಮಾಣ 8848. ಬೊಮ್ಮನಹಳ್ಳಿ ಗ್ರಾಮದ ಭೈರಪ್ಪ ಬಿನ್ ಗಂಗಾಧರಯ್ಯನವರ ಜಮೀನಿನಲ್ಲಿ ಬದು ನಿರ್ಮಾಣ 7268. ಬೊಮ್ಮನಹಳ್ಳಿ ಗ್ರಾಮದ ಭಾಗ್ಯಮ್ಮ ಹನುಮಂತೇಗೌಡರ ವಸತಿ ನಿರ್ಮಾಣ 8848. ಬೊಮ್ಮನಹಳ್ಳಿ ಗ್ರಾಮದ ಮುನಿಯಮ್ಮ ಗಂಗಾಧರಯ್ಯನವರ ದನದ ಶೆಡ್ ನಿರ್ಮಾಣ 52559. ಬೊಮ್ಮನಹಳ್ಳಿ ಗ್ರಾಮದ ರಂಗಮ್ಮ ಲೇಟ್ ಭೈರಪ್ಪನವರ ಜಮೀನಿನಲ್ಲಿ ಬದು ನಿರ್ಮಾಣ 6952. ಬೊಮ್ಮನಹಳ್ಳಿ ಗ್ರಾಮದ ರೇಣುಕಾದೇವಿ ಭೈರಪ್ಪನವರ ವಸತಿ ನಿರ್ಮಾಣ 10428. ಬೊಮ್ಮನಹಳ್ಳಿ ಗ್ರಾಮದ ಲಕ್ಷ್ಮಮ್ಮ ಮೂಡ್ಲೆಯನವರ ವಸತಿ ನಿರ್ಮಾಣ 3476. ಬೊಮ್ಮನಹಳ್ಳಿ ಗ್ರಾಮದ ವೆಂಕಟೇಶ್ ಬಿನ್ ವೆಂಕಟಯ್ಯನವರ ದನದ ಶೆಡ್ ನಿರ್ಮಾಣ 5963. ಬೊಮ್ಮನಹಳ್ಳಿ ಗ್ರಾಮದ ಶಿವಲಿಂಗಯ್ಯ ಬಿನ್ ಭೈರಪ್ಪನವರ ಜಮೀನಿನಲ್ಲಿ ಬದು ನಿರ್ಮಾಣ 7900. ಬೊಮ್ಮನಹಳ್ಳಿ ಗ್ರಾಮದ ಸಾಕಮ್ಮ ಪಾಪಣ್ಣನವರ ದನದ ಶೆಡ್ ನಿರ್ಮಾಣ 5963. ಬೊಮ್ಮನಹಳ್ಳಿ ಗ್ರಾಮದ ಸಾವಿತ್ರಮ್ಮ ಗೋವಿಂದಯ್ಯನವರ ದನದ ಶೆಡ್ ನಿರ್ಮಾಣ 4424. ಬೊಮ್ಮನಹಳ್ಳಿ ಗ್ರಾಮದ ಸಾವಿತ್ರಮ್ಮ ರಂಗರಾಮಯ್ಯನವರ ದನದ ಶೆಡ್ ನಿರ್ಮಾಣ 52559. ಬೊಮ್ಮನಹಳ್ಳಿ ಗ್ರಾಮದ ಸುವರ್ಣಮ್ಮ ಚಿತ್ರಲಿಂಗಾಚಾರ್ ಅವರ ಜಮೀನಿನಲ್ಲಿ ಬದು ನಿರ್ಮಾಣ 8848. ಬೊಮ್ಮನಹಳ್ಳಿ ಗ್ರಾಮದ ಸುಶೀಲಮ್ಮ ಬೋರೇಗೌಡರ ಮನೆ ಹತ್ತಿರ ಪೌಚಿಕ ಕೈತೋಟ ಕಾಮಗಾರಿ 420. ಬೊಮ್ಮನಹಳ್ಳಿ ಗ್ರಾಮದ ಹುಚ್ಚಮ್ಮ ಗಂಗಯ್ಯನವರ ಜಮೀನಿನಲ್ಲಿ ಬದು ನಿರ್ಮಾಣ 632. ಬೊಮ್ಮನಹಳ್ಳಿ ಗ್ರಾಮದ ಹೊನ್ನಮ್ಮ ಹನುಮಯ್ಯನವರ ವಸತಿ ನಿರ್ಮಾಣ 6004. ಬೊಮ್ಮನಹಳ್ಳಿ ಗ್ರಾಮದ ತಿರುಮಲಮ್ಮ ವೆಂಕಟರಮಣಯ್ಯನವರ ಜಮೀನಿನಲ್ಲಿ ಬದು ನಿರ್ಮಾಣ 12800. ಬೊಮ್ಮನಹಳ್ಳಿ ಗ್ರಾಮದ ಪಾಪಣ್ಣ ಬಿನ್ ಕರೇರಮಯ್ಯನವರ ಜಮೀನಿನಲ್ಲಿ ಬದು ನಿರ್ಮಾಣ 5688. ಬೊಮ್ಮನಹಳ್ಳಿ ಪಾಳ್ಯ ಗ್ರಾಮದ ಮಹೇಶ್ ಬಿನ್ ರಂಗಶೆಟ್ಟಿ ರವರ ದನದ ಶೆಡ್ ನಿರ್ಮಾಣ 7987. ಬೊಮ್ಮನಹಳ್ಳಿ ಗ್ರಾಮದ ಬೆಟ್ಟಸ್ವಾಮಿ ಗೌಡ ಬಿನ್ ಗಂಗಣ್ಣನವರ ಜಮೀನಿನಲ್ಲಿ ಬದು ನಿರ್ಮಾಣ 13272. ಬೊಮ್ಮನಹಳ್ಳಿ ಗ್ರಾಮದ ಬೋರೇಗೌಡ ಬಿನ್ ಜೋಗಪ್ಪನವರ ಜಮೀನಿನಲ್ಲಿ ಬದು ನಿರ್ಮಾಣ 1264. ಬೊಮ್ಮನಹಳ್ಳಿ ಗ್ರಾಮದ ಬೋರೇಗೌಡ ಬಿನ್ ಸಿದ್ದಯ್ಯನವರ ಜಮೀನಿನಲ್ಲಿ ಬದು ನಿರ್ಮಾಣ 6320. ಬೊಮ್ಮನಹಳ್ಳಿ ಗ್ರಾಮದ ಬೋರೇಗೌಡ ಬಿನ್ ಹನುಮಂತಯ್ಯನವರ ಜಮೀನಿನಲ್ಲಿ ಬದು ನಿರ್ಮಾಣ 28756. ಬೊಮ್ಮನಹಳ್ಳಿ ಗ್ರಾಮದ ಮಹದೇವಮ್ಮ ಬೋರೇಗೌಡರ ಜಮೀನಿನಲ್ಲಿ ಬದು ನಿರ್ಮಾಣ 9164. ಬೊಮ್ಮನಹಳ್ಳಿ ಗ್ರಾಮದ ಲಕ್ಷ್ಮಣ ಬಿನ್ ಹನುಮಂತಯ್ಯನವರ ಜಮೀನಿನಲ್ಲಿ ಬದು ನಿರ್ಮಾಣ 5688. ಬೊಮ್ಮನಹಳ್ಳಿ ವೆಂಕಟಲಕ್ಷ್ಮಮ್ಮ ಭೈರಪ್ಪನವರ ಜಮೀನಿನಲ್ಲಿ ಬದು ನಿರ್ಮಾಣ 1264. ಬೊಮ್ಮನಹಳ್ಳಿ ಗ್ರಾಮದ ಶಿವಣ್ಣ ಬಿನ್ ಹನುಮಂತಯ್ಯನವರ ಜಮೀನಿನಲ್ಲಿ ಬದು ನಿರ್ಮಾಣ 5556. ಬೊಮ್ಮನಹಳ್ಳಿ ಗ್ರಾಮದ ಶಿವರಾಜು ಬಿನ್ ಭೈರಪ್ಪನವರ ಜಮೀನಿನಲ್ಲಿ ಬದು ನಿರ್ಮಾಣ 12324. ಬೊಮ್ಮನಹಳ್ಳಿ ಗ್ರಾಮದ ಹನುಮಂತಯ್ಯ ಬಿನ್ ಹನುಮಯ್ಯನವರ ಜಮೀನಿನಲ್ಲಿ ಬದು ನಿರ್ಮಾಣ 4424. ಬೊಮ್ಮನಹಳ್ಳಿ ಗ್ರಾಮದ ಉವೇಗೌಡರ ಜಮೀನಿನಲ್ಲಿ ಬದು ನಿರ್ಮಾಣ 14536. ಸಿರುವರ ಗ್ರಾಮದ ರಮೇಶ್ ಬಿನ್ ಭೈರಪ್ಪನವರ ಜಮೀನಿನಲ್ಲಿ ಬಾಳೆ ಸಸಿ ಕಾಮಗಾರಿ 10260. ರಸ್ತೆಪಾಳ್ಯ ಗ್ರಾಮದ ನಾಗರತ್ನಮ್ಮ ಕಾಳಾಚಾರ್ ಅವರ ವಸತಿ ನಿರ್ಮಾಣ 11060. ರಾಗಿಮುದ್ನಳ್ಳಿ ಗ್ರಾಮದ ಗಂಗಣ್ಣ ಬಿನ್ ದೊಡ್ಡಭೈರಪ್ಪನವರ ಜಮೀನಿನಲ್ಲಿ ಬದು ನಿರ್ಮಾಣ 1896. ರಾಗಿಮುದ್ನಳ್ಳಿ ಗಂಗಭೈರಯ್ಯ ಬಿನ್ ಗಂಗಾಧರಯ್ಯನವರ ಜಮೀನಿನಲ್ಲಿ ಬದು ನಿರ್ಮಾಣ 1896. ರಾಗಿಮುದ್ನಳ್ಳಿ ಗಂಗಭೈರಯ್ಯ ಬಿನ್ ಬೆಟ್ಟಯ್ಯನವರ ಜಮೀನಿನಲ್ಲಿ ಬದು ನಿರ್ಮಾಣ 1896. ರಾಮೇಗೌಡನ
ರಾಮೇಗೌಡನಪಳ್ಳಿ ಗ್ರಾಮದ ಕವಿತಾ ಕುಂ ಸತೀಶ್ ಅವರ ವಸತಿ ನಿರ್ಮಾಣ 13,272. ರಾಮೇಗೌಡನಪಳ್ಳಿ ಗ್ರಾಮದ ರಾಮಕ್ಕ ಕುಂ ಮುನಿಸ್ವಾಮಿ ರವರ ವಸತಿ ನಿರ್ಮಾಣ 11,060. ರಾಮೇಗೌಡನಪಳ್ಳಿ ಗ್ರಾಮದ ಸುಶೀಲಮ್ಮ ಕುಂ ಚಿಕ್ಕನರಸಿಂಹಯ್ಯನವರ ವಸತಿ ನಿರ್ಮಾಣ 19,908. ರಾಣಿಮುದ್ದಳ್ಳಿ ಗಂಗಮ್ಮ ಕುಂ ಲೇಟ್ ನರಸಿಂಹಯ್ಯನವರ ಜಮೀನಿನಲ್ಲಿ ಬದು ನಿರ್ಮಾಣ 1,896. ರಾಣಿಮುದ್ದಳ್ಳಿ ಗ್ರಾಮದ ಗೌರಮ್ಮ ಕುಂ ಲೇಟ್ ಗೋವಿಂದಯ್ಯನವರ ಜಮೀನಿನಲ್ಲಿ ಬದು ನಿರ್ಮಾಣ 2,528. ರಾಣಿಮುದ್ದಳ್ಳಿ ಗ್ರಾಮದ ಜಯಮ್ಮ ಕುಂ ವೆಂಕಟಾಚಲಯ್ಯನವರ ಜಮೀನಿನಲ್ಲಿ ಬದು ನಿರ್ಮಾಣ 4,424. ರಾಣಿಮುದ್ದಳ್ಳಿ ಗ್ರಾಮದ ನಾಗೇಶ್ ಬಿನ್ ನರಸಿಂಹಯ್ಯನವರ ಜಾನುವಾರು ಶೆಡ್ ನಿರ್ಮಾಣ 4,424. ರಾಗಿಮುದ್ದಳ್ಳಿ ಗ್ರಾಮದ ಭೈರಮ್ಮ ಕುಂ ಅಂದಾನಯ್ಯನವರ ವಸತಿ ನಿರ್ಮಾಣ 17,696. ರಾಗಿಮುದ್ದನಹಳ್ಳಿ ಗ್ರಾಮದ ಮಂಜುಳಾ ಕುಮಾರಿ ಕುಂ ಗಂಗಯ್ಯನವರ ವಸತಿ ನಿರ್ಮಾಣ 28,440. ರಾಗಿಮುದ್ದನಹಳ್ಳಿ ಗ್ರಾಮದ ಸರ್ಕಾರಿ ಜಮೀನಿನಲ್ಲಿ ಒಕ್ಕಣೆ ಕಣ ನಿರ್ಮಾಣ 1,39,310. ಸದರಿ ಕಾಮಗಾರಿ ಅವಧಿಯಲ್ಲಿ ಈ ಕಾಮಗಾರಿ ಅನುಷ್ಠಾನಗೊಂಡಿರುವುದಿಲ್ಲ ಹಾಗೂ ಎಂಎಸ್ ನಲ್ಲಿ ಸಾಮರ್ಥ್ಯ ಮೊತ್ತವನ್ನು ದಾಖಲಿಸಿದ್ದು ಹಣ ಪಾವತಿಯಾಗಿರುವುದಿಲ್ಲ ಹಾಗೂ ಸದರಿ ಮೊತ್ತವನ್ನು ಡಿಲೀಟ್ ಮಾಡಲು ಕಾರ್ಯನಿರ್ವಾಹಕ ಅಧಿಕಾರಿಗಳಿಗೆ ಪತ್ರ ಬರೆದಿರುವ ಮಾಹಿತಿ ನೀಡಿರುತ್ತಾರೆ. ರಾಗಿಮುತ್ತನಲ್ಲಿ ರುದ್ರಯ್ಯ ಬಿನ್ ಮರಿಯಪ್ಪನವರ ಜಮೀನಿನಲ್ಲಿ ಬದು ನಿರ್ಮಾಣ 5,056. ರಾಗಿಮುತ್ತನಲ್ಲಿ ಸುಶೀಲಮ್ಮ ಕುಂ ಸಿದ್ದೇಗೌಡರ ಜಮೀನಿನಲ್ಲಿ ಬದು ನಿರ್ಮಾಣ 1,896. ರಾಮೇಗೌಡನಪಳ್ಳಿ ಗ್ರಾಮದ ಕವಿತಾ ಕುಂ ಸತೀಶ್ ಅವರ ವಸತಿ ನಿರ್ಮಾಣ 13,272. ರಾಮೇಗೌಡನಪಳ್ಳಿಯ ಗ್ರಾಮದ ರಾಮಕ್ಕ ಕುಂ ಮುನಿಸ್ವಾಮಿ ರವರ ವಸತಿ ನಿರ್ಮಾಣ 11,060. ರಾಮೇಗೌಡನಪಳ್ಳಿ ಗ್ರಾಮದ ಸುಶೀಲಮ್ಮ ಕುಂ ಚಿಕ್ಕನರಸಿಂಹಯ್ಯನವರ ವಸತಿ ನಿರ್ಮಾಣ 19,908. ರಾಮೇಗೌಡನಪಳ್ಳಿಯ ಗ್ರಾಮದ ನಾಗಣ್ಣ ಬಿನ್ ಚಿಕ್ಕನರಸಯ್ಯನವರ ಜಮೀನಿನಲ್ಲಿ ತೆಂಗಿನ ಸಸಿ ಕಾಮಗಾರಿ 4,720. ರಾಮೇಗೌಡನಪಳ್ಳಿಯ ಗ್ರಾಮದ ನಾಗಣ್ಣ ಬಿನ್ ಚಿಕ್ಕನರಸಯ್ಯನವರ ಜಮೀನಿನಲ್ಲಿ ಬದು ನಿರ್ಮಾಣ 8,848. ರಾಮೇಗೌಡನಪಳ್ಳಿಯ ಸರ್ಕಾರಿ ಹಿರಿಯ ಪ್ರಾಥಮಿಕ ಪಾಠಶಾಲೆಯ ಕಾಂಪೌಂಡ್ ನಿರ್ಮಾಣ 83,027. ರಾಯಪುರ ಗ್ರಾಮದ ಕೆಂಚೇಗೌಡ ಬಿನ್ ಹನುಮಂತಯ್ಯನವರ ಜಮೀನಿನಲ್ಲಿ ಬದು ನಿರ್ಮಾಣ 632. ರಾಯಪುರ ಗ್ರಾಮದ ಕೃಷ್ಣಪ್ಪ ಬಿನ್ ಬಸವಯ್ಯನವರ ದನದ ಶೆಡ್ ನಿರ್ಮಾಣ 10,268. ರಾಯಪುರ ಗ್ರಾಮದ ಗಂಗಮ್ಮ ಕುಂ ಸುರೇಶ್ ಅವರ ವಸತಿ ನಿರ್ಮಾಣ 17,696. ರಾಯಪುರ ಗ್ರಾಮದ ಚೇತನ್ ಕುಮಾರ್ ಅವರ ಜಮೀನಿನಲ್ಲಿ ತೆಂಗಿನ ಸಸಿ ಕಾಮಗಾರಿ 1,630. ರಾಯಪುರ ಗ್ರಾಮದ ನರಸಿಂಹಯ್ಯ ಬಿನ್ ಬೆಡ್ಸ್ವಾಮಯ್ಯನವರ ಜಮೀನಿನಲ್ಲಿ ತೆಂಗಿನ ಸಸಿ ಕಾಮಗಾರಿ 7,560. ರಾಯಪುರ ಗ್ರಾಮದ ಮಂಜುಳಾ ಕುಂ ಮೂರ್ತಿರವರ ವಸತಿ ನಿರ್ಮಾಣ 26,544. ರಾಯಪುರ ಗ್ರಾಮದ ಮಮತಾ ಕುಂ ಶಂಕರ್ ಅವರ ಮನೆ ಹತ್ತಿರ ಪರೀಕ್ಷಿತ ಕೈತೋಟ ಕಾಮಗಾರಿ 3,160. ರಾಯಪುರ ಗ್ರಾಮದ ಮೋಹನ್ ಕುಮಾರ್ ಬಿನ್ ವೆಂಕಟಪ್ಪನವರ ಜಮೀನಿನಲ್ಲಿ ಬದು ನಿರ್ಮಾಣ 4,424. ರಾಯಪುರ ಗ್ರಾಮದ ರತ್ನಮ್ಮ ಕುಂ ಗಂಗಾಧರಯ್ಯನವರ ವಸತಿ ನಿರ್ಮಾಣ 27,808. ರಾಯಪುರ ಗ್ರಾಮದ ಲಕ್ಷ್ಮೀದೇವಮ್ಮ ಕುಂ ನರಸೇಗೌಡರ ಮನೆ ಹತ್ತಿರ ದನದ ಶೆಡ್ ನಿರ್ಮಾಣ 9,333. ರಾಯಪುರ ಗ್ರಾಮದ ವೆಂಕಟರಮಣಯ್ಯ ಬಿನ್ ಯಾಲಕ್ಕಯ್ಯನವರ ಮನೆ ಹತ್ತಿರ ಜಾನುವಾರು ಶೆಡ್ ನಿರ್ಮಾಣ 5,963. ರಾಯಪುರ ಗ್ರಾಮದ ಶ್ರೀನಿವಾಸ ಬಿನ್ ವೆಂಕಟಪ್ಪನವರ ಜಮೀನಿನಲ್ಲಿ ಬದು ನಿರ್ಮಾಣ 3,476. ರಾಯಪುರ ಗ್ರಾಮದ ತಾತಮ್ಮ ಕುಂ ದೊಡ್ಡಬೋರಯ್ಯನವರ ಜಮೀನಿನಲ್ಲಿ ಬದು ನಿರ್ಮಾಣ 13,272. ರಾಯಪುರ ಗ್ರಾಮದ ಹನುಮಂತರಾಯಪ್ಪ ಬಿನ್ ಕೆಂಚಪ್ಪನವರ ಜಮೀನಿನಲ್ಲಿ ತೆಂಗಿನ ಸಸಿ ಕಾಮಗಾರಿ 20,159. ರಾಯಪುರ ಗ್ರಾಮದ ತಿಮ್ಮೇಗೌಡ ಬಿನ್ ಮುನಿಯಪ್ಪನವರ ಜಮೀನಿನಲ್ಲಿ ಬದು ನಿರ್ಮಾಣ 33,180. ರಾಯಪುರ ಸರ್ಕಾರಿ ಹಿರಿಯ ಪ್ರಾಥಮಿಕ ಪಾಠಶಾಲೆಯ ಕಾಂಪೌಂಡ್ ನಿರ್ಮಾಣ 1,264. ರಾಯಪುರ ಸರ್ಕಾರಿ ಹಿರಿಯ ಪ್ರಾಥಮಿಕ ಪಾಠಶಾಲೆಯಲ್ಲಿ ಶೌಚಾಲಯ ನಿರ್ಮಾಣ 1,516. ಸಿ ಗೊಲ್ಲರಟ್ಟಿ ಶಿವಣ್ಣ ಬಿನ್ ಬಸವಯ್ಯನವರ ಜಮೀನಿನಲ್ಲಿ ಬದು ನಿರ್ಮಾಣ 5,056. ಸಿಂಕೆಪಳ್ಳಿ ಗ್ರಾಮದ ಶ್ರೀದೇವಿ ಕುಂ ದೇವರಾಜರವರ ವಸತಿ ನಿರ್ಮಾಣ 26,544. ಸಿಂಕೆಪಳ್ಳಿ ಗ್ರಾಮದ ಸಿದ್ದಮ್ಮ ಕುಂ ಮೂಡ್ಲೆಯನವರ ವಸತಿ ನಿರ್ಮಾಣ 10,112. ಸಿರುವರ ಗ್ರಾಮದ ಕೃಷ್ಣಪ್ಪ ಲೇಟ್ ಗುಂಡಪ್ಪನವರ ಜಮೀನಿನಲ್ಲಿ ಬದು ನಿರ್ಮಾಣ 12,640. ಸಿರುವರ ಗೊಲ್ಲರಟ್ಟಿ ಕೆಂಪಮ್ಮ ಕುಂ ಮಾಳಯ್ಯನವರ ವಸತಿ ನಿರ್ಮಾಣ 23,068.
ಸಿರುವರ ಗೊಲರಟ್ಟಿ ಗ್ರಾಮದ ಚಿತ್ತಯ್ಯ ಬಿನ್ ಬಸವರಾಜರವರ ಜಮೀನಿನಲ್ಲಿ ತೆಂಗಿನ ಸಸಿ ಕಾಮಗಾರಿ 9610. ಸಿರುವರ ಗೊಲರಟ್ಟಿ ಗ್ರಾಮದ ರಾಜಮ್ಮ ಗಂಗಣ್ಣನವರ ವಸತಿ ನಿರ್ಮಾಣ 8848. ಸಿರುವರ ಗೊಲರಟ್ಟಿ ರೇಖಾ ಬಿನ್ ತಮ್ಮಯ್ಯನವರ ವಸತಿ ನಿರ್ಮಾಣ 8848. ಸಿರುವರ ಗೊಲರಟ್ಟಿ ಪದ್ಮಾಕೋಂ ಈರಣ್ಣನವರ ವಸತಿ ನಿರ್ಮಾಣ 26544. ಸಿರುವರ ಗೊಲರಟ್ಟಿ ಲಕ್ಷ್ಮಮ್ಮ ಗಂಗಣ್ಣನವರ ವಸತಿ ನಿರ್ಮಾಣ 12324. ಸಿರುವರ ಗೊಲರಟ್ಟಿ ಲಕ್ಷ್ಮೀ ಕೋಂ ಪ್ರಕಾಶ್ ಅವರ ವಸತಿ ನಿರ್ಮಾಣ 13588. ಸಿರುವರ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಡಿಎಸ್ ಪಾಳ್ಯ ಸರ್ಕಾರಿ ಉರ್ದು ಹಿರಿಯ ಪ್ರಾಥಮಿಕ ಪಾಠಶಾಲೆಯಲ್ಲಿ ಶೌಚಾಲಯ ನಿರ್ಮಾಣ 92056. ಸಿರುವರ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಬೊಮ್ಮನಹಳ್ಳಿ ಪಾಳ್ಯ ಸರ್ಕಾರಿ ಹಿರಿಯ ಪ್ರಾಥಮಿಕ ಪಾಠಶಾಲೆಯಲ್ಲಿ ಶೌಚಾಲಯ ನಿರ್ಮಾಣ 1,272,000. ರಾಮೇಗೌಡನಪಾಳ್ಯ ಸರ್ಕಾರಿ ಹಿರಿಯ ಪ್ರಾಥಮಿಕ ಪಾಠಶಾಲೆಯಲ್ಲಿ ಶೌಚಾಲಯ ನಿರ್ಮಾಣ 85,736. ಸಿರುವಾರ ಗ್ರಾಮದ ಅನಂತಮ್ಮ ಸೀನಪ್ಪನವರ ಜಮೀನಿನಲ್ಲಿ ತೆಂಗಿನ ಸಸಿ ಕಾಮಗಾರಿ 2,500. ಸಿರುವಾರ ಗ್ರಾಮದ ಆಂಜಿನಮ್ಮ ಚಂದ್ರಯ್ಯನವರ ವಸತಿ ನಿರ್ಮಾಣ 26,544. ಸಿರುವಾರ ಗ್ರಾಮದ ಕೃಷ್ಣ ಬಿನ್ ಲೇಟ್ ಅಡವಯ್ಯನವರ ಜಮೀನಿನಲ್ಲಿ ಬದು ನಿರ್ಮಾಣ 15,484. ಸಿರುವಾರ ಗ್ರಾಮದ ಕೃಷ್ಣಾಚಾರ್ಯ ಬಿನ್ ನಂಜುಂಡಾಚಾರ್ಯ ಅವರ ಜಮೀನಿನಲ್ಲಿ ತೆಂಗಿನ ಸಸಿ ಕಾಮಗಾರಿ 6,810. ಸಿರುವಾರ ಗ್ರಾಮದ ಕೆಂಪಮ್ಮ ಲೇಟ್ ಆನಂದಯ್ಯನವರ ಜಮೀನಿನಲ್ಲಿ ತೆಂಗಿನ ಸಸಿ ಕಾಮಗಾರಿ 26,438. ಸಿರುವಾರ ಗ್ರಾಮದ ಕೆಂಪಯ್ಯ ಬಿನ್ ದೊಡ್ಡಯ್ಯನವರ ಮನೆ ಹತ್ತಿರ ಜಾನುವಾರು ಶೆಡ್ ನಿರ್ಮಾಣ 8,848. ಸಿರುವಾರ ಗ್ರಾಮದ ಗೋವಿಂದಯ್ಯ ಬಿನ್ ಸೀನಪ್ಪನವರ ಮನೆ ಹತ್ತಿರ ಪೌಷ್ಟಿಕ ಕೈತೋಟ ಕಾಮಗಾರಿ 3,580. ಸಿರುವಾರ ಗ್ರಾಮದ ಚಂದ್ರಶೇಖರ್ ಬಿನ್ ಶ್ರೀನಿವಾಸ್ ರವರ ಜಾನುವಾರು ಶೆಡ್ ನಿರ್ಮಾಣ 8,848. ಸಿರುವಾರ ಗ್ರಾಮದ ಚಿಕ್ಕಪುಟ್ಟಯ್ಯ ಬಿನ್ ಚಿಕ್ಕರಾಮಯ್ಯನವರ ಜಮೀನಿನಲ್ಲಿ ತೆಂಗಿನ ಸಸಿ ಕಾಮಗಾರಿ 2,600. ಸಿರುವಾರ ಗ್ರಾಮದ ಜಯಮ್ಮ ಕರಿಯಪ್ಪನವರ ವಸತಿ ನಿರ್ಮಾಣ 8,848. ಸಿರುವಾರ ಗ್ರಾಮದ ದೀಪಿಕಾ ಶ್ರೀನಿವಾಸ್ ರವರ ವಸತಿ ನಿರ್ಮಾಣ 28,440. ಸಿರುವಾರ ಗ್ರಾಮದ ಚಿಕ್ಕದೊಡ್ಡಯ್ಯನವರ ಜಮೀನಿನಲ್ಲಿ ತೆಂಗಿನ ಸಸಿ ಕಾಮಗಾರಿ 2,600. ಸಿರುವಾರ ಗ್ರಾಮದ ನಂದೀಶ್ ಬಿನ್ ಗಂಗಪ್ಪನವರ ಜಮೀನಿನಲ್ಲಿ ತೆಂಗಿನ ಸಸಿ ಕಾಮಗಾರಿ 18,012. ಸಿರುವಾರ ಗ್ರಾಮದ ನರಸಯ್ಯ ಬಿನ್ ನರಸಿಂಹಯ್ಯನವರ ಜಮೀನಿನಲ್ಲಿ ತೆಂಗಿನ ಸಸಿ ಕಾಮಗಾರಿ 1,320. ಸಿರುವಾರ ಗ್ರಾಮದ ನರಸಿಂಹಮೂರ್ತಿ ಬಿನ್ ಮಾಟೇಗೌಡರ ಜಮೀನಿನಲ್ಲಿ ತೆಂಗಿನ ಸಸಿ ಕಾಮಗಾರಿ 2,960. ಸಿರುವಾರ ಗ್ರಾಮದ ನರಸಿಂಹಯ್ಯ ಬಿನ್ ಚಿಕ್ಕಣ್ಣನವರ ತೆಂಗಿನ ಸಸಿ ಕಾಮಗಾರಿ 8,950. ಸಿರುವಾರ ಗ್ರಾಮದ ನಾಗರತ್ನಮ್ಮ ಹನುಮಂತಯ್ಯನವರ ಮನೆ ಹತ್ತಿರ ಬಚಲುಗುಂಡಿ ನಿರ್ಮಾಣ 4,289. ಸಿರುವಾರ ಗ್ರಾಮದ ಪ್ರೇಮಾ ಲೋಕೇಶ್ ಅವರ ದನದ ಶೆಡ್ ನಿರ್ಮಾಣ 39,073. ಸಿರುವಾರ ಗ್ರಾಮದ ಮಲ್ಲಮ್ಮ ರಾಮಯ್ಯನವರ ಮನೆ ಹತ್ತಿರ ಪೌಷ್ಟಿಕ ಕೈತೋಟ ಕಾಮಗಾರಿ 3,580. ಸಿರುವಾರ ಗ್ರಾಮದ ರತ್ನಮ್ಮ ರಾಮಣ್ಣನವರ ವಸತಿ ನಿರ್ಮಾಣ 28,440. ಸಿರುವಾರ ಗ್ರಾಮದ ಲಕ್ಷ್ಮಮ್ಮ ಲಕ್ಷ್ಮಯ್ಯನವರ ವಸತಿ ನಿರ್ಮಾಣ 4,424. ಸಿರುವಾರ ಗ್ರಾಮದ ಲಕ್ಷ್ಮೀ ನಂದೀಶ್ ರವರ ವಸತಿ ನಿರ್ಮಾಣ 8,848. ಸಿರುವಾರ ಗ್ರಾಮದ ಲಕ್ಷ್ಮೀದೇವಮ್ಮ ಶ್ರೀನಿವಾಸ್ ರವರ ವಸತಿ ನಿರ್ಮಾಣ 5,056. ಸಿರುವಾರ ಗ್ರಾಮದ ವೆಂಕಟಲಕ್ಷ್ಮಮ್ಮ ಸಿದ್ದಯ್ಯನವರ ವಸತಿ ನಿರ್ಮಾಣ 22,120. ಸಿರುವಾರ ಗ್ರಾಮದ ಶಾರದಮ್ಮ ಕೆಂಪಣ್ಣನವರ ಮನೆ ಹತ್ತಿರ ಬಚಲುಗುಂಡಿ ನಿರ್ಮಾಣ 7,467. ಸಿರುವಾರ ಗ್ರಾಮದ ಶೋಭಾ ನರಸಿಂಹಮೂರ್ತಿರವರ ವಸತಿ ನಿರ್ಮಾಣ 17,696. ಸಿರುವಾರ ಗ್ರಾಮದ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಶೌಚಾಲಯ ನಿರ್ಮಾಣ 1,29,660. ಸಿರುವಾರ ಗ್ರಾಮದ ಹರೀಶ್ ಬಿನ್ ಗಂಗಣ್ಣನವರ ತೆಂಗಿನ ಸಸಿ ಕಾಮಗಾರಿ 15,800. ಸಿರುವಾರ ಗ್ರಾಮದ ಯಾಮಣ್ಣ ಬಿನ್ ರಾಮಯ್ಯನವರ ಜಮೀನಿನಲ್ಲಿ ಬದು ನಿರ್ಮಾಣ 2,212. ಸಿರುವಾರ ಮಜರೆ ಕದರಯ್ಯಗುಡ್ಲು ಗ್ರಾಮದ ಲಕ್ಷ್ಮೀ ನರಸಮ್ಮ ಲಕ್ಷ್ಮಯ್ಯನವರ ಜಾನುವಾರು ಶೆಡ್ ನಿರ್ಮಾಣ 43,534. ಸಿರುವಾರ ಗ್ರಾಮದ ಶ್ರೀನಿವಾಸ ಬಿನ್ ಗೋವಿಂದಮ್ಮನವರ ಬದು ನಿರ್ಮಾಣ ಕಾಮಗಾರಿ 7,584. ಸಿರುವಾರ ಸರ್ಕಾರಿ ಹಿರಿಯ ಪ್ರಾಥಮಿಕ ಪಾಠಶಾಲೆಯ ಕಾಂಪೌಂಡ್ ನಿರ್ಮಾಣ ಕಾಮಗಾರಿ 96,275. ಸದರಿ ಕಾಮಗಾರಿಯ ಈ ಅವಧಿಯಲ್ಲಿ ಈ ಕಾಮಗಾರಿ ಅನುಷ್ಠಾನಗೊಂಡಿರುವುದಿಲ್ಲ ಹಾಗೂ ಎಂಎಸ್ ನಲ್ಲಿ ಸಾಮಗ್ರಿ ಮೊತ್ತವನ್ನು ದಾಖಲಿಸಿದ್ದು ಹಣ ಪಾವತಿಯಾಗಿರುವುದಿಲ್ಲ. ಸದರಿ ಮೊತ್ತವನ್ನು ಡಿಲೀಟ್ ಮಾಡಲು ಕಾರ್ಯನಿರ್ವಾಹಕ ಅಧಿಕಾರಿ ಅವರಿಗೆ ಪತ್ರ ಬರೆದಿರುವ ಮಾಹಿತಿ ನೀಡಿರುತ್ತಾರೆ. ಸಿರುವಾರ ಸರ್ಕಾರಿ ಪ್ರೌಢಶಾಲೆಯ ಕಾಂಪೌಂಡ್ ನಿರ್ಮಾಣ ಮುಂದುವರೆದ ಕಾಮಗಾರಿ. ಸದರಿ ಕಾಮಗಾರಿಯು ಈ ಅವಧಿಯಲ್ಲಿ ಅನುಷ್ಠಾನಗೊಂಡಿರುವುದಿಲ್ಲ
ಹಾಗೂ ಎಂಐಎಸ್ನಲ್ಲಿ ಸಾಮಗ್ರಿ ಮೊತ್ತವನ್ನು ದಾಖಲಿಸಿದ್ದು ಹಣ ಪಾವತಿಯಾಗಿರುವುದಿಲ್ಲ. ಸದರಿ ಮೊತ್ತವನ್ನು ಡಿಲೀಟ್ ಮಾಡಲು ಕಾರ್ಯನಿರ್ವಾಹಕ ಅಧಿಕಾರಿಯವರಿಗೆ ಪತ್ರ ಬರೆದಿರುವ ಮಾಹಿತಿ ನೀಡಿರುತ್ತಾರೆ. ಸಿರುವರ ಹೇಮಾವತಿ ನಾಲೆ ಹತ್ತಿರದಿಂದ ಗಳಗ ಚಿಕ್ಕಕೆರೆವರೆಗೂ ನೀರು ಕಾಲುವೆ ಅಭಿವೃದ್ಧಿ 2,41,424. ಉಚ್ಚೇನಪಾಳ್ಯ ಗ್ರಾಮದ ಕೆಂಪಮ್ಮ ರಾಮಯ್ಯನವರ ವಧು ನಿರ್ಮಾಣ ಕಾಮಗಾರಿ 8,848. ಉಚ್ಚೇನಪಾಳ್ಯ ಗ್ರಾಮದ ಗಂಗಮ್ಮ ರಾಮಯ್ಯನವರ ವಧು ನಿರ್ಮಾಣ ಕಾಮಗಾರಿ 4,424. ಉಚ್ಚೇನಪಾಳ್ಯ ಗ್ರಾಮದ ಪ್ರವೀಣ ಬಿನ್ ಸತಿಗಪ್ಪನವರ ಜನರ ಶೆಡ್ ನಿರ್ಮಾಣ 48,671. ಉಚ್ಚೇನಪಾಳ್ಯ ಗ್ರಾಮದ ಮಂಜುಳಾ ಸತೀಶ್ ಅವರ ವಸತಿ ನಿರ್ಮಾಣ 8,848. ಉಚ್ಚೇನಪಾಳ್ಯ ಗ್ರಾಮದ ರಮ್ಯಾ ಆನಂದ್ ರವರ ಮನೆ ಹತ್ತಿರ ಪೌಷ್ಟಿಕ ಕೈತೋಟ ಕಾಮಗಾರಿ 3,520. ಉಚ್ಚೇನಪಾಳ್ಯ ಗ್ರಾಮದ ದುರ್ಗಪ್ಪ ಬಿನ್ ಸತಿಗಪ್ಪನವರ ಜಮೀನಿನಲ್ಲಿ ವಧು ನಿರ್ಮಾಣ 1,896. ಉಚ್ಚೇನಪಾಳ್ಯ ಗ್ರಾಮದ ರಾಮಲಿಂಗೇಶ ಬಿನ್ ರಾಮೇಗೌಡರ ಜಮೀನಿನಲ್ಲಿ ವಧು ನಿರ್ಮಾಣ 24,332. ಹಾಗೆ ಅರಣ್ಯ ಇಲಾಖೆಯಿಂದ ಗೋವಿಂದರಾಜಪುರ ಗ್ರಾಮದ ಗೋವಿಂದಪ್ಪ ಬಿನ್ ಗೋವಿಂದಯ್ಯನವರ ಜಮೀನಿನಲ್ಲಿ ಗಿಡ ನೆಡುವ ಕಾಮಗಾರಿ 26,544. ಗೋವಿಂದರಾಜಪುರ ಗ್ರಾಮದ ವೆಂಕಟಲಕ್ಷ್ಮಮ್ಮ ರಾಜಣ್ಣನವರ ಜಮೀನಿನಲ್ಲಿ ಗಿಡ ನೆಡುವ ಕಾಮಗಾರಿ 26,544. ಹಾಗೆ ಪಂಚಾಯತ್ ರಾಜ್ ಇಂಜಿನಿಯರ್ ಇಲಾಖೆಯಿಂದ ಸಿರುವರ ಗ್ರಾಮದ ಸರ್ಕಾರಿ ಪ್ರೌಢಶಾಲೆಗೆ ಹೆಣ್ಣು ಮಕ್ಕಳ ಶೌಚಾಲಯ ನಿರ್ಮಾಣ ಕಾಮಗಾರಿ 1,01,448. ಪುರದಕಟ್ಟೆ ಪರಿಶಿಷ್ಟ ಜಾತಿ ಕಾಲೋನಿ ಕಾಡಿಪಾಳ್ಯ ಕೂಡುವ ರಸ್ತೆಯಿಂದ ಪುರದಕಟ್ಟೆ ಕಾವಲ್ ಪರಿಶಿಷ್ಟ ಜಾತಿ ಕಾಲೋನಿವರೆಗೆ ರಸ್ತೆ ಅಭಿವೃದ್ಧಿ ಕಾಮಗಾರಿ 2,27,860. ಸಾಮಾಜಿಕ ಪರಿಶೋಧನಾ ಅವಧಿಯಲ್ಲಿ ಗಣಕ ಪರಿಶೀಲನೆ ಸಮಯದಲ್ಲಿ ಕಂಡುಬಂದಂತಹ ಅಂಶಗಳನ್ನು ತಮ್ಮ ಮುಂದೆ ಮಂಡಿಸ್ತಾ ಇದ್ದೀನಿ. ಗೋವಿಂದರಾಜಪುರ ಗ್ರಾಮದ ವೆಂಕಟೇಶ ಬಿನ್ ಗಿರಿಯಪ್ಪನವರ ಜಮೀನಿನಲ್ಲಿ ಕೃಷಿ ಹೊಂಡ ನಿರ್ಮಾಣ. ಸದರಿ ಕಾಮಗಾರಿಯ ಕಡತ ಪರಿಶೀಲನಾ ಸಮಯದಲ್ಲಿ ಎಂಬಿಯಲ್ಲಿ ಚೆಕ್ ಮೆಜರ್ಮೆಂಟ್ ಇಲ್ಲದೆ ಹಣ ಪಾವತಿಯಾಗಿರುವುದು ಕಂಡುಬಂದಿದ್ದು, ಸದರಿ ಕಾಮಗಾರಿಗೆ ಖರ್ಚಾಗಿರುವ ಕೂಲಿ ಮೊತ್ತ 4,424 ರುಗಳನ್ನು ಆಕ್ಷೇಪಣೆ ನೀಡಲು ಈ ಸಭೆಯಲ್ಲಿ ಮಂಡಿಸ್ತಾ ಇದ್ದೀನಿ. ಸಿರುವರ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ರಾಮೇಗೌಡನಪಾಳ್ಯ ಸರ್ಕಾರಿ ಹಿರಿಯ ಪ್ರಾಥಮಿಕ ಪಾಠಶಾಲೆಯಲ್ಲಿ ಶೌಚಾಲಯ ನಿರ್ಮಾಣ ಕಾಮಗಾರಿ. ಸದರಿ ಕಾಮಗಾರಿಯ ಕಡತ ಪರಿಶೀಲನೆ ಸಮಯದಲ್ಲಿ ಎಂಬಿಯಲ್ಲಿ ಚೆಕ್ ಮೆಜರ್ಮೆಂಟ್ ಇಲ್ಲದೆ ಹಣ ಪಾವತಿಯಾಗಿರುವುದು ಕಂಡುಬಂದಿದ್ದು, ಸದರಿ ಕಾಮಗಾರಿಗೆ ಖರ್ಚಾಗಿರುವ ಕೂಲಿ ಮೊತ್ತ 48,664, ಸಾಮಗ್ರಿ ಮೊತ್ತ 97,983, ಒಟ್ಟು 1,46,646 ರುಗಳನ್ನು ಆಕ್ಷೇಪಣೆ ನೀಡಲು ಈ ಸಭೆ ಮಂಡಿಸ್ತಾ ಇದ್ದೀನಿ. ರಾಯಪುರ ಸರ್ಕಾರಿ ಹಿರಿಯ ಪ್ರಾಥಮಿಕ ಪಾಠಶಾಲೆಯಲ್ಲಿ ಶೌಚಾಲಯ ನಿರ್ಮಾಣ ಕಾಮಗಾರಿ. ಸದರಿ ಕಾಮಗಾರಿಯ ಕಡತ ಪರಿಶೀಲನೆ ಸಮಯದಲ್ಲಿ ಎಂಬಿಯಲ್ಲಿ ಚೆಕ್ ಮೆಜರ್ಮೆಂಟ್ ಇಲ್ಲದೆ ಹಣ ಪಾವತಿಯಾಗಿರುವುದು ಕಂಡುಬಂದಿದ್ದು, ಈ ಕಾಮಗಾರಿಗೆ ಖರ್ಚಾಗಿರುವ ಕೂಲಿ ಮೊತ್ತ 1,580, ಸಾಮಗ್ರಿ ಮೊತ್ತ 69,935, ಒಟ್ಟು 71,515 ರುಗಳನ್ನು ಆಕ್ಷೇಪಣೆ ನೀಡಲು ಈ ಗ್ರಾಮ ಸಭೆಯಲ್ಲಿ ಮಂಡಿಸ್ತಾ ಇದ್ದೀನಿ. ರಾಗಿಮುದ್ದನಲ್ಲಿ ಗಂಗಭೈರ್ಯ ಬಿನ್ ಗಂಗಾಧರಯ್ಯನವರ ಜಮೀನಿನಲ್ಲಿ ವಧು ನಿರ್ಮಾಣ ಕಾಮಗಾರಿ. ಕಾಮಗಾರಿ ಸ್ಥಳದಲ್ಲಿ ಕಾಮಗಾರಿ ನಾಶವಾಗಿರುವುದು ಸ್ಥಳ ಪರಿಶೀಲನೆ ಸಮಯದಲ್ಲಿ ಕಂಡುಬಂದಿರುತ್ತದೆ. ಈ ಯೋಜನೆಯ ಉದ್ದೇಶ ಈಡೇರುವುದಿಲ್ಲ. ಆದ್ದರಿಂದ ಸದರಿ ಕಾಮಗಾರಿಗೆ ಖರ್ಚಾಗಿರುವ ಕೂಲಿ ಮೊತ್ತ 1,896 ರುಗಳನ್ನು ವಸೂಲಾತಿ ಮಾಡಲು ಈ ಸಭೆಯಲ್ಲಿ ಮಂಡಿಸ್ತಾ ಇದ್ದೀನಿ. ಬೊಮ್ಮನಹಳ್ಳಿ ಗ್ರಾಮದ ವೆಂಕಟಲಕ್ಷ್ಮಮ್ಮ ಭೈರಪ್ಪನವರ ಜಮೀನಿನಲ್ಲಿ ವಧು ನಿರ್ಮಾಣ ಕಾಮಗಾರಿ. ಈ ಕಾಮಗಾರಿಯು ಸಹ ಕಾಮಗಾರಿ ಸ್ಥಳ ಪರಿಶೀಲನೆ ಸಮಯದಲ್ಲಿ ಕಾಮಗಾರಿ ನಾಶವಾಗಿರುವುದು ಕಂಡುಬಂದಿದೆ. ಈ ಕಾಮಗಾರಿಯ ಉದ್ದೇಶ ಈಡೇರಿರುವುದಿಲ್ಲ. ಈ ಸದರಿ ಕಾಮಗಾರಿಯ ಖರ್ಚಾಗಿರುವ ಕೂಲಿ ಮೊತ್ತ 1,264 ರುಗಳನ್ನು ವಸೂಲಾತಿ ಮಾಡಲು ಈ ಸಭೆಯಲ್ಲಿ ಮಂಡಿಸ್ತಾ ಇದೆ. ಜಿಎಸ್ಪಳ್ಳಿ ಗ್ರಾಮದ ಸರ್ಕಾರಿ ಉರ್ದು ಹಿರಿಯ ಪ್ರಾಥಮಿಕ ಪಾಠಶಾಲೆಯ ಕಾಂಪೌಂಡ್ ನಿರ್ಮಾಣ ಕಾಮಗಾರಿ. ಸದರಿ ಕಾಮಗಾರಿಯ ಕಡತ ಪರಿಶೀಲನೆ ಸಮಯದಲ್ಲಿ ರಾಜಧನ ಮೊತ್ತ 7,709 ರುಗಳನ್ನು ಸರ್ಕಾರದ ಲೆಕ್ಕಶೀರ್ಷಿಕೆಗೆ ಜಮಾ ಮಾಡಿರುವುದಿಲ್ಲ. ಆದ್ದರಿಂದ ಸದರಿ ಮೊತ್ತವನ್ನು ವಸೂಲಾತಿ ಮಾಡಲು ಈ ಸಭೆಯಲ್ಲಿ ಮಂಡಿಸ್ತಾ ಇದ್ದೀನಿ. ಹಾಗೆ 15ನೇ ಹಣಕಾಸು ಯೋಜನೆಯ ವರದಿಯನ್ನು ತಮ್ಮ ಮುಂದೆ ಮಂಡಿಸ್ತಾ ಇದ್ದೀನಿ.
4/2023ಕ್ಕೆ ಪ್ರಾರಂಭಿಕ ಶಿಲ್ಕು 43,28,884. ಬಿಡುಗಡೆಯಾದ ಅನುದಾನ 19,15,810. ಬ್ಯಾಂಕಿನಿಂದ ಬಂದಂತಹ ಬಡ್ಡಿ 1,10,164. ಒಟ್ಟು ಅನುದಾನ 63,54,858. ಒಟ್ಟು ಖರ್ಚು 38,40,408. 31/3/2024ಕ್ಕೆ ಅಂತಿಮ ಶಿಲ್ಕು 25,14,450. ಸಿರುವರ ಗ್ರಾಮ ಪಂಚಾಯಿತಿ ಕಚೇರಿಯ ಸಭಾಂಗಣ ಅಭಿವೃದ್ಧಿ ಕಾಮಗಾರಿ 1,69,387. ಬೊಮ್ಮನಹಳ್ಳಿ ಸರ್ಕಾರಿ ಕಿರಿಯ ಪ್ರಾಥಮಿಕ ಪಾಠಶಾಲೆಯ ಶೌಚಾಲಯಕ್ಕೆ ರ್ಯಾಂಪ್ ನಿರ್ಮಾಣ ಕಾಮಗಾರಿ 19,108. ಬೊಮ್ಮನಹಳ್ಳಿ ಗ್ರಾಮದ ಸರ್ಕಾರಿ ಕಾರ್ಯಾಗಾರ ಕಟ್ಟಡಕ್ಕೆ ಶೌಚಾಲಯ ನಿರ್ಮಾಣ ಕಾಮಗಾರಿ 47,503. ಬೊಮ್ಮನಹಳ್ಳಿ ಕಾರ್ಯಾಗಾರ ಕಟ್ಟಡ ರಿಪೇರಿ ಕಾಮಗಾರಿ 37,903. ಸಿರುವಾರ ಗ್ರಾಮ ಪಂಚಾಯಿತಿ ಕಟ್ಟಡದ ಆವರಣದಲ್ಲಿ ಘನತ್ಯಾಜ್ಯ ನಿರ್ವಹಣೆಯ ವಾಹನದ ಶೆಡ್ ನಿರ್ಮಾಣ ಕಾಮಗಾರಿ 2,38,479. ತಿಮ್ಮೇಗೌಡನಪಳ್ಳಿಯ ಗ್ರಾಮದ ರಂಗಪ್ಪನವರ ಮನೆ ಹತ್ತಿರ ಕುಡಿಯುವ ನೀರಿನ ಸಿಸ್ಟಮ್ ಕಾಮಗಾರಿ 38,869. ಸಿರುವಾರ ಗ್ರಾಮದ ಪರಿಶಿಷ್ಟ ಪಂಗಡದ ನಾರಾಯಣಪ್ಪ, ಹನುಮಂತರಾಯಪ್ಪ ಹಾಗೂ ನರಸಿಂಹಮೂರ್ತಿರವರ ಮನೆಗೆ ಹೋಗುವ ರಸ್ತೆಗೆ ಸೇತುವೆ ನಿರ್ಮಾಣ ಕಾಮಗಾರಿ 72,857. ಸಿರುವಾರ ಗ್ರಾಮದ ಪರಿಶಿಷ್ಟ ಪಂಗಡದ ಜನಾಂಗದ ಜಮೀನುಗಳಿಗೆ ಹೋಗುವ ರಸ್ತೆಗೆ ಸೇತುವೆ ನಿರ್ಮಾಣ ಮತ್ತು ರಸ್ತೆ ಅಭಿವೃದ್ಧಿ ಕಾಮಗಾರಿ 1,09,55. ರಾಗಿಮುತ್ತನಹಳ್ಳಿ ಗ್ರಾಮದ ಭೈರಪ್ಪನ ಮನೆ ಹತ್ತಿರ ಮತ್ತು ನರಸಿಂಹಮೂರ್ತಿ ಮನೆ ಹತ್ತಿರ ಕೆಟ್ ನಿರ್ಮಾಣ ಕಾಮಗಾರಿ 76,273. ರಾಗಿಮುತ್ತನಹಳ್ಳಿ ಗ್ರಾಮದ ಗಂಗಚಲುವಯ್ಯನ ಮನೆ ಹತ್ತಿರದಿಂದ ಮೂರ್ತಪ್ಪನ ಜಮೀನಿನವರೆಗೆ ಚರಂಡಿ ನಿರ್ಮಾಣ ಕಾಮಗಾರಿ 76,226. ರಾಗಿಮುತ್ತನಹಳ್ಳಿ ಗ್ರಾಮದ ಅಂದಾನಯ್ಯನ ಮನೆ ಹತ್ತಿರದಿಂದ ಪರಿಶಿಷ್ಟ ಪಂಗಡ ಜನಾಂಗದ ಜಮೀನಿನವರೆಗೆ ಹೋಗುವ ಚರಂಡಿಗೆ ಡೆಕ್ ನಿರ್ಮಾಣ ಕಾಮಗಾರಿ 38,145. ರಾಗಿಮುತ್ತನಹಳ್ಳಿ ಗ್ರಾಮದ ನರಸಿಂಹಮೂರ್ತಿ ಮನೆ ಹತ್ತಿರದಿಂದ ಮೂರ್ತಯ್ಯನ ಮನೆಯವರೆಗೆ ಚರಂಡಿ ನಿರ್ಮಾಣ ಕಾಮಗಾರಿ 38,122. ಗ್ರಾಮ ಪಂಚಾಯಿತಿ ಕಚೇರಿಯ ಆವರಣದಲ್ಲಿ ದಿವ್ಯಾಂಗ ಚೇತನ ಸ್ನೇಹಿ ಶೌಚಾಲಯ ನಿರ್ಮಾಣ 1,56,062. ಸಿರುವರ ಗ್ರಾಮದ ಪರಿಶಿಷ್ಟ ಜಾತಿ ಕಾಲೋನಿ ನರಸಿಂಹಸ್ವಾಮಿ ದೇವಾಲಯದಿಂದ ಗುಡ್ಡಿ ಹನುಮಯ್ಯನವರ ಮನೆಯವರೆಗೆ ಚರಂಡಿ ದುರಸ್ತಿ ಕಾಮಗಾರಿ 37,780. ಸಿರುವರ ಗ್ರಾಮದ ಸಾಮಾನ್ಯ ಜನಾಂಗದವರು ವಾಸಿಸುವ ಎಲ್ಲಾ ಬೀದಿಗಳಲ್ಲಿ ಚರಂಡಿಗಳನ್ನು ಸ್ವಚ್ಛಗೊಳಿಸಿ ತ್ಯಾಜ್ಯ ಹೊರ ಸಾಗಿಸುವ ಕಾಮಗಾರಿ 52,685. ತಿಮ್ಮೇಗೌಡನಪಳ್ಳಿಯ ಗ್ರಾಮದಲ್ಲಿ ಸಂಪೂರ್ಣ ಗ್ರಾಮ ನೈರ್ಮಲ್ಯ ಕಾಮಗಾರಿ 38,103. ರಾಗಿಮುತ್ತನಹಳ್ಳಿ ಗ್ರಾಮದ ಗಂಗಭೈರನಾಥ್ ಜಮೀನಿನಿಂದ ಪರಿಶಿಷ್ಟ ಜಾತಿ ಲಕ್ಕಮ್ಮನ ಜಮೀನಿನವರೆಗೆ ರಸ್ತೆ ಅಭಿವೃದ್ಧಿ ಕಾಮಗಾರಿ 72,834. ರಾಗಿಮುತ್ತನಹಳ್ಳಿಯ ತೇರು ಮನೆಯಿಂದ ಚಿಕ್ಕಬೈರೇನ ಮನೆಯವರೆಗೆ ಜಲ್ಲಿ ರಸ್ತೆ ಕಾಮಗಾರಿ 72,914. ಸಿರುವಾರ ಗ್ರಾಮ ಪಂಚಾಯಿತಿ ಪರಿಶಿಷ್ಟ ಜಾತಿ ಕಾಲೋನಿಯಲ್ಲಿ ಸಂಪೂರ್ಣ ಗ್ರಾಮ ನೈರ್ಮಲ್ಯ ಕಾಮಗಾರಿ 62,316. ಸಿರುವಾರ ಗ್ರಾಮ ಪಂಚಾಯಿತಿ ಡಿಎಸ್ ಪಳ್ಳಿಯ ಗ್ರಾಮದ ಚಾನಲ್ನಿಂದ ಸಪೂರಾಬಿ ಮನೆಯವರೆಗೆ ಕುಡಿಯುವ ನೀರಿನ ಪೈಪ್ಲೈನ್ ಕಾಮಗಾರಿ 72,118. ರಾಯಪುರ ಗ್ರಾಮದಲ್ಲಿ ಬೂದು ನೀರು ನಿರ್ವಹಣೆ ಯೋಜನೆಯಡಿ ಔಟ್ಫಾಲ್ ನಂಬರ್ 1ರಲ್ಲಿ ಇಂಗ್ಲೆಂಡ್ ಟ್ರೀಟ್ಮೆಂಟ್ ಕಾಮಗಾರಿ 24,659. ಜಿಯಪಳ್ಳಿ ಗ್ರಾಮದಲ್ಲಿ ಬೂದು ನೀರು ನಿರ್ವಹಣೆಯಲ್ಲಿ ಔಟ್ಫಾಲ್ 2ರಲ್ಲಿ ಇಂಗ್ಲೆಂಡ್ ಟ್ರೀಟ್ಮೆಂಟ್ ಕಾಮಗಾರಿ 20,124. ಡಿಎಸ್ ಪಳ್ಳಿ ಗ್ರಾಮದಲ್ಲಿ ಬೂದು ನೀರು ನಿರ್ವಹಣೆ ಯೋಜನೆಯಡಿ ಔಟ್ಫಾಲ್ 1ರಲ್ಲಿ ಇಂಗ್ಲೆಂಡ್ ಟ್ರೀಟ್ಮೆಂಟ್ ಕಾಮಗಾರಿ 14,487. ಡಿಎಸ್ ಪಳ್ಳಿ ಗ್ರಾಮದಲ್ಲಿ ಬೂದು ನೀರು ನಿರ್ವಹಣೆಯಲ್ಲಿ ಔಟ್ಫಾಲ್ 2ರಲ್ಲಿ ಇಂಗ್ಲೆಂಡ್ ಟ್ರೀಟ್ಮೆಂಟ್ ಕಾಮಗಾರಿ 12,151. ಸಿರುವಾರ ಗ್ರಾಮ ಪಂಚಾಯಿತಿ ಕಟ್ಟಡ ಆವರಣದಲ್ಲಿ ಘನತ್ಯಾಜ್ಯ ನಿರ್ವಹಣೆಯ ವಾಹನದ ಶೆಡ್ ನಿರ್ಮಾಣದ ಉಳಿಕೆ ಕಾಮಗಾರಿ 2,65,707. ರಾಗಿಮುತ್ತನಹಳ್ಳಿ ಗ್ರಾಮದ ಚೆನ್ನಯ್ಯನವರ ಮನೆ ಮುಂಭಾಗದಿಂದ ಈಶ್ವರ್ ಮನೆಯವರೆಗೆ ಸಿಸಿ ಚರಂಡಿ ಕಾಮಗಾರಿ 1,43,105. ಡಿಎಸ್ ಪಳ್ಳಿ ಗ್ರಾಮದ ಸರ್ಕಾರಿ ಹಿರಿಯ ಪ್ರಾಥಮಿಕ ಪಾಠಶಾಲೆಯ ಕ್ರೀಡಾಂಗಣ ಅಭಿವೃದ್ಧಿ ಕಾಮಗಾರಿ 67,500. ಸಿರುವಾರ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಶ್ರೀನಿವಾಸಪುರ ಗ್ರಾಮದಲ್ಲಿ ಸಂಪೂರ್ಣ ಗ್ರಾಮ ನೈರ್ಮಲ್ಯ ಕಾಮಗಾರಿ 72,264.
ಸಿರುವರ ಗ್ರಾಮ ಪಂಚಾಯಿತಿಯ ಗುಬ್ಬಿಕೂಡು ವತಿಯಿಂದ ಪರಿಶಿಷ್ಟ ಜಾತಿ ಸ್ಮಶಾನದವರಿಗೆ ಮಣ್ಣಿನ ರಸ್ತೆ ಅಭಿವೃದ್ಧಿ ಕಾಮಗಾರಿ 67,500. ಸಿರುವರ ಮುಜರೆ ವಿನಾಯಕನಗರದ ಪರಿಶಿಷ್ಟ ಜಾತಿ ಕಾಲೋನಿಯಲ್ಲಿ ಸಂಪೂರ್ಣ ಗ್ರಾಮ ನೈರ್ಮಲ್ಯ ಕಾಮಗಾರಿ 72,488. ರಾಯಪುರ, ಸಿಂಕೆಪಾಳ್ಯ, ರಾಯಮುಟ್ನಹಳ್ಳಿ, ಸಿರುವರ ಜನತಾ ಕಾಲೋನಿ ಹಾಗೂ ಬೊಮ್ಮನಹಳ್ಳಿ ಗ್ರಾಮಗಳ ಪರಿಶಿಷ್ಟ ಜಾತಿ ಕಾಲೋನಿಗಳಲ್ಲಿ ಗ್ರಾಮ ನೈರ್ಮಲ್ಯ ಕಾಮಗಾರಿ 1,21,500. ಇವಿಷ್ಟು ಕಾಮಗಾರಿ 1/4/2023ರಿಂದ 31/3/2024 ಅವಧಿಯಲ್ಲಿ ಅನುಷ್ಠಾನಗೊಂಡಂತ ಕಾಮಗಾರಿಗಳು. ನಾನು ಓದಿರತಕ್ಕಂಥ ಕಾಮಗಾರಿಗಳಲ್ಲಿ ಯಾವುದಾದ್ರೂ ಕಾಮಗಾರಿ ಅನುಷ್ಠಾನವಾಗದೆ ಹಣ ಪಾವತಿಯಾಗಿದ್ದಲ್ಲಿ ಕಂಡು ಬಂದಿದ್ದಲ್ಲಿ ಈ ಸಭೆಗೆ ತಿಳಿಸಬಹುದು ಅಂತ ಹೇಳ್ತಾ, ಇದುವರೆಗೂ ಸಾಮಾಜಿಕ ಪರಿಶೋಧನಾ ವರದಿಯನ್ನು ಮಂಡಿಸಲು ಅವಕಾಶ ಮಾಡಿಕೊಟ್ಟಂತ ಎಲ್ಲರಿಗೂ ವಂದಿಸುತ್ತಾ ನನ್ನ ಮಾತು ಮುಗಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ. ನಮ್ಮ ಹಿಂದಿನ ಸಾಲಿನ ಲೆಕ್ಕ ಪರಿಶೋಧನಾ ವರದಿಯನ್ನು ಯಾವ ಕೆಲಸಗಳಾಗಿದೆ, ಎಷ್ಟು ವೆಚ್ಚವಾಗಿದೆ, ಸಂಪೂರ್ಣವಾದ ವಿವರವನ್ನು ಸಭೆಯ ಮುಂದೆ ಮಂಡನೆ ಮಾಡಿದ್ದಾರೆ. ಇದರ ಬಗ್ಗೆ ಏನಾದರೂ ಸಾರ್ವಜನಿಕರಲ್ಲಿ ಮತ್ತು ಇತರರಲ್ಲಿ ಏನಾದರೂ ಆಕ್ಷೇಪಣೆಗಳಿದ್ದರೆ ಇದ್ರ ಬಗ್ಗೆ ಈ ಗ್ರಾಮ ಸಭೆಯಲ್ಲಿ ತಿಳಿಸಬೇಕೆಂತ ಕೇಳ್ತಾ ಇದ್ದೀವಿ. ಹಾಗೆ ಈ ಗ್ರಾಮ ಸಭೆಯ ಮತ್ತು ಈ ನಮ್ಮ ಸಾಮಾಜಿಕ ಪರಿಶೋಧನೆ ಬಗ್ಗೆ ನಮ್ಮ ಈ ಸಭೆಯ ಅಧ್ಯಕ್ಷರಾದಂತಹ ಶ್ರೀ ಕಾಂತದಾಸ್ ಅವರು ಮಾತಾಡಬೇಕೆಂದು ಕೇಳ್ಕೊಳ್ತಾರೆ. ಸಿರುವರ ಗ್ರಾಮ ಪಂಚಾಯಿತಿಯ 2023-24ನೇ ಸಾಲಿನ ಸಾಮಾಜಿಕ ಲೆಕ್ಕ ಪರಿಶೋಧನಾ ಸಭೆಯಲ್ಲಿ ಉಪಸ್ಥಿತರಿರುವ ಗ್ರಾಮ ಪಂಚಾಯಿತಿ ಅಧ್ಯಕ್ಷರೇ ಹಾಗೂ ಎಲ್ಲ ಗ್ರಾಮ ಪಂಚಾಯಿತಿ ಗೌರವಾನ್ವಿತ ಸದಸ್ಯರೇ, ಸಾಮಾಜಿಕ ಲೆಕ್ಕ ಪರಿಶೋಧನಾ ಮೋಹನ್ ಅವರೇ, ಒಂದು ತಂಡದವರೇ, ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಎಲ್ಲ ನಾಗರಿಕ ಬಂಧುಗಳು, ಈಗಾಗಲೇ ಏನು ಕಾಮಗಾರಿಗಳು ನಡೆದಿದೆ ಅದರ ಬಗ್ಗೆ ಸವಿಸ್ತಾರವಾಗಿ ಅವರು ನಿಮಗೆ ವಿಷಯವನ್ನು ತಿಳಿಸಿದ್ದಾರೆ. ಈ ಒಂದು ಕಾಮಗಾರಿಗಳು ಗುಣಮಟ್ಟ ಸರಿಯಿಲ್ಲದೆ ಇದ್ದರೆ ಅಥವಾ ಈ ಕಾಮಗಾರಿಗಳು ನಡೆದೇ ಇದ್ದರೆ ಹಾಗೆ ಬಿಲ್ ಪಾವತಿ ಆಗಿದ್ದರೆ ನೀವುಗಳು ಸಭೆಯ ಗಮನಕ್ಕೆ ತರಬಹುದು. ಇವಾಗ ಈ ಸಭೆಯ ಗಮನಕ್ಕೆ ಏನೂ ತರಲಿಲ್ಲ ಅಂದರೆ ಎಲ್ಲ ಸರಿಯಾಗಿದೆ ಅಂತ ನಾವು ತೋರಿಸ್ತೀವಿ. ಏನಾಗಿದೆ ಅಂದರೆ ನೋಡಿ, 218 ಕಾಮಗಾರಿಗಳು ಇಂಡಿಯಾದಲ್ಲಿ ಇರ್ತದೆ. ಬಟ್ ಈಗ ಫಲಾನುಭವಿಗಳು ಎಷ್ಟು ಜನ ಇದ್ದೀರಾ? ಏಕೆಂದರೆ ಬೇರೆ ಸರ್ಕಾರದ ಸವಲತ್ತನ್ನು ಪಡೆಯೋದ್ರ ಜೊತೆಗೆ ನಿಮ್ಮದೇ ಆದ ಜವಾಬ್ದಾರಿಗಳು ಸಹ ಇರ್ತವೆ. ಸೊ ನೀವುಗಳು ಬಂದು ಇಲ್ಲಿ ಪ್ರಶ್ನೆ ಮಾಡಲಿಲ್ಲ ಅಂದರೆ, ನೀವುಗಳು ಬಂದು ಪ್ರಶ್ನೆ ಮಾಡಲೇಬೇಕು ಅಂತ ಹೇಳ್ತಿಲ್ಲ ನಾನು, ಯಾವ್ದಾದ್ರೂ ಲೋಪದೋಷಗಳಿದೆ ತಿಳ್ಕೊಳ್ಳೋದು, ಅಥವಾ ಈ ಒಂದು MJNRG ಮತ್ತು 16ನೇ ಹಣಕಾಸು ಮೇಲೆ ಏನೇನು ಕೆಲಸಗಳಾಗ್ಬೋದು, ನಿಮ್ಮ ಊರಿಗೆ ಏನಾಗ್ಬೋದು, ನಿಮ್ಮ ವೈಯಕ್ತಿಕವಾಗಿ ಏನು ಲಾಭ ಆಗ್ಬೋದು, ಅವುಗಳ ಬಗ್ಗೆನೂ ಸಹ ಮಾಹಿತಿಯನ್ನು ಪಡ್ಕೊಳ್ಳಿಲ್ಲ ಅಂದರೆ ಇದರ ಉದ್ದೇಶ ಈಡೇರೋದಿಲ್ಲ. ಹಾಗಾಗಿ ಮುಂದಿನ ದಿನಗಳಲ್ಲಿ ಈ ಒಂದು ಸಭೆಯಲ್ಲಿ ಹೆಚ್ಚಿನ ರೀತಿಯಲ್ಲಿ ಫಲಾನುಭವಿಗಳು ಮತ್ತು ನಾಗರಿಕರು ಭಾಗವಹಿಸಬೇಕು. ಅವರಿಗೆ ಸರಿಯಾದ ತಿಳುವಳಿಕೆಯನ್ನು ನೀಡಿ ಈ ಸಭೆಗೆ ಬರ್ತಕ್ಕಂಥ ಮೊದಲ ರೀತಿಯಲ್ಲಿ ನೋಡ್ಕೊಳ್ಳತಕ್ಕಂಥ ಈ ಪಂಚಾಯತಿ ವ್ಯಾಪ್ತಿಯ ಏನು ಬೇರೆ ಬೇರೆ ಸಿಬ್ಬಂದಿಗಳಿದ್ದಾರೆ, ಆಶಾ ಕಾರ್ಯಕರ್ತರಿರ್ಬೋದು, NLMನವರಿರ್ಬೋದು, NRM ಮತ್ತೆ ನಿಮ್ಮ ಪಂಚಾಯತಿ ಸಿಬ್ಬಂದಿ ಇವರ ಜವಾಬ್ದಾರಿಯಾಗಿರುತ್ತೆ ಅಂತ ಹೇಳ್ತಾ, ಮುಂದಿನ ದಿನಗಳಲ್ಲಿ ಈ ಸಭೆ ಅರ್ಥಪೂರ್ಣವಾಗಿ ನಡೆಯುವಂತೆ ಎಲ್ಲ ನೋಡ್ಕೋಬೇಕು ಅಂತ ಕೇಳ್ಕೊಳ್ತಾ ಸಭೆಗೆ ಉಪಸ್ಥಿತರು ವಂದಿಸಿ ನಾನು ಮಾತು ಮುಗಿಸಿದ್ರು. ನಮಸ್ಕಾರ. ಹಾಗೆಯೇ ಈ ಒಂದು ಸಭೆಯ ವರದಿಯಲ್ಲಿ ಕೆಲವು ಸಮುದಾಯ ಕಾಮಗಾರಿಗಳಲ್ಲಿ ಚೆಕ್ ಮೆಜರ್ಮೆಂಟ್ ಆಗಿಲ್ಲ ಅಂತ ಆಕ್ಷೇಪಣೆಯನ್ನು ಇಟ್ಟಾರೆ. ಅದು ಕಾಮಗಾರಿ ಸ್ಟಾರ್ಟ್ ಆಗಿ ಪ್ರಗತಿ ಹಂತದಲ್ಲಿದ್ದು ನಮ್ಮ ಆದೇಶದಂತೆ ಏನಾಗಿದೆ, ಎಲ್ಲ ಕಾಮಗಾರಿ ಮುಂದಾದ್ಮೇಲೆ ಫೈನಲ್ ಆಗಿ ಬಂದು TC ಮತ್ತು ADO ಬಂದು ನೋಡ್ಬಿಟ್ಟು ಚೆಕ್ ಮೆಜರ್ಮೆಂಟ್ ಆಗ್ತದೆ. ಅದಕ್ಕೋಸ್ಕರ ಅದು ಏನು ಪ್ರಗತಿಯಲ್ಲಿ ಇದೆ ಅದನ್ನು ಆಕ್ಷೇಪಣೆಯನ್ನು ಇಟ್ಟಿದ್ದಾರೆ. ಈ ಆಕ್ಷೇಪಣೆ ಪತ್ರವನ್ನು ಕೈಗೊಳ್ಳಬೇಕಂತ ಈ ಗ್ರಾಮ ಸಭೆಯಲ್ಲಿ ಕೇಳ್ಕೊಳ್ತಾ ಇದ್ದೀನಿ. ಯಾಕಂದರೆ ಕಾಮಗಾರಿ ಮುಗಿದಾದ್ಮೇಲೆ ಫೈನಲ್ ಆಗಿ ಬಂದು ನೋಡ್ಬಿಟ್ಟು TC ಅವ್ರು ಬಂದು ಇವರು ಚೆಕ್ ಮೆಜರ್ಮೆಂಟ್ ಹಾಕ್ಕೊಡ್ತಾರೆ ನಮಗೆ.
ಪ್ರಗತಿಯಲ್ಲಿರೋದ್ರಿಂದ ಅದಕ್ಕೋಸ್ಕರ ಮೊದಲು ಹಂತದಲ್ಲಿ ಆ ಥರ ಇತ್ತು ಅಂತ ಇತ್ತು. ಈಗೇನು ಮಾಡೋದು ಫೈನಲ್ ಒಂದೇ ಸಲ ಬಂದು ಲಾಸ್ಟಲ್ಲಿ ನೋಡ್ಬಿಟ್ಟು ಎಲ್ಲ ಆದ್ಮೇಲೆ ಕಾಮಗಾರಿ ಮುಗ್ದಾದ್ಮೇಲೆ ಬಂದು ನೋಡ್ಬಿಟ್ಟು ಒಂದೇ ಸಲ ಅಲ್ಲ ಅವಾಗ ನೆಕ್ಸ್ಟ್ ಇದು ಬಂದಾಗ ಇದು ಮಾಡ್ಬಿಟ್ಟು ಈಗ ಪ್ರಗತಿಯಲ್ಲಿ ಇರುವಾಗ ಅದರ ಆಕ್ಷೇಪಣೆಯಲ್ಲಿ ಇಟ್ಟರೆ ಇಂಡಿವಿಜುವಲ್ ವರ್ಕ್ ಒಂದು ಆಕ್ಷೇಪಣೆ ಇಟ್ಟಾರಲ್ಲ ಚೆಕ್ ಮೆಜರ್ಮೆಂಟ್ ಹೇಗೆ ಇರಲಿಲ್ಲ ಕೃಷಿ ಹೊಂಡದ್ದು ಅದೊಂದು ಆಕ್ಷೇಪಣೆ ಪೇಮೆಂಟ್ ಮಾಡ್ತಾರೆ ಯಾರು ಆಗಿಲ್ಲ ಮಾಹಿತಿ ಕೆಲಸ ಆಗಿಲ್ಲ ಅಂತ ಕಂಪ್ಲೇಂಟ್ ಮಾಡ್ತಾರೆ. ಈ ದಿನ ಶಿರೂರ ಗ್ರಾಮ ಪಂಚಾಯತಿಯಿಂದ ಏನು ಸಾಮಾಜಿಕ ಹಿತ ಪರಿಶೋಧನೆಯ ಗ್ರಾಮ ಸಭೆಯನ್ನು ಆಯೋಜಿಸಲಾಗಿತ್ತು. ಈ ಒಂದು ಗ್ರಾಮ ಸಭೆಯ ಅಧ್ಯಕ್ಷತೆಯನ್ನು ವಹಿಸಿ ಈ ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ನಡೆಸಿಕೊಟ್ಟಂತ ನಮ್ಮ ನೋಡಲ್ ಅಧಿಕಾರಿಗಳಂತ ಶ್ರೀಯುತ ಕಾಂತರಾಜು ಸರ್ ಅವರಿಗೆ ಕಾರ್ಯಕ್ರಮದ ಪರವಾಗಿ ಧನ್ಯವಾದಗಳನ್ನು ಅರ್ಪಿಸ್ತಾ ಹಾಗೆಯೇ ನಮ್ಮ ಗ್ರಾಮ ಪಂಚಾಯತಿ ಅಧ್ಯಕ್ಷರಾದಂತಹ ಶ್ರೀಮತಿ ಜಯಮ್ಮ ಅವರು ಸಹ ಈ ಕಾರ್ಯಕ್ರಮಕ್ಕೆ ಬಂದು ಈ ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ನಡೆಸಿಕೊಟ್ಟಿದ್ದಕ್ಕಾಗಿ ತಮಗೆ ಹೃತ್ಪೂರ್ವಕವಾದ ವಂದನೆಗಳನ್ನ ಸಲ್ಲಿಸ್ತಾ ಇದ್ದೇವೆ. ಹಾಗೆ ನಮ್ಮ ಗ್ರಾಮ ಪಂಚಾಯತಿ ವ್ಯಾಪ್ತಿಯ ಎಲ್ಲ ಸದಸ್ಯರುಗಳು ಹಾಗೂ ನಮ್ಮ ಗ್ರಾಮ ಪಂಚಾಯತಿ ವ್ಯಾಪ್ತಿಯ ಎಲ್ಲ ಅಂಗನವಾಡಿ ಕಾರ್ಯಕರ್ತೆಯರು, ಆಶಾ ಕಾರ್ಯಕರ್ತೆಯರು, ಸಾರ್ವಜನಿಕರು ಹಾಗೂ ನಮ್ಮ ಸಾಮಾಜಿಕ ಲೆಕ್ಕ ಪರಿಶೋಧನಾಧಿಕಾರಿಗಳಾದಂತಹ ಶ್ರೀಯುತ ಮೋಹನ್ ಸರ್ ಅವರಿಗೂ ಎಲ್ಲರಿಗೂ ಸಹ ಈ ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ನಡೆಸಿಕೊಡೋದಕ್ಕಾಗಿ ತಮ್ಮ ಹೃತ್ಪೂರ್ವಕವಾದ ಧನ್ಯವಾದಗಳನ್ನು ತಿಳಿಸಿ ಈ ಕಾರ್ಯಕ್ರಮವನ್ನು ಮುಕ್ತಾಯಗೊಳಿಸ್ತಾ ಇದ್ದೀವಿ. ನಮಸ್ಕಾರ.